ಏನೈತಿ, ಏನು ಆಚಾರ್ಯಗಳು ಏನಂತಾರು, ಗುರು ಗೋವಿಂದ ದೋ खाट खड़े टाके लागू पाव, ಬಲಿಹಾರಿ ಗುರು ಆಪ್ನೆ ಗೋವಿಂದಿಯು ಬತಾಯ್. ಅಂದ್ರೆ ನಿಮ್ಮ ಮುಂದೆ ಗುರು ಮತ್ತು ದೇವ್ರನ್ನ ಇದ್ದಾರು, ಯಾರ ಕಾಲು ಬೀಳಬೇಕು? ಠೀಕ್ ಐತಿ, ನೀವು ಹೇಳ್ರಿ ಅಂತ ಕೆಟ್ಟಿಲ್ಲ, ಬರೋಬ್ಬರಿ ಐತಿ. ಏನಿತ್ತು, ಭಗವಾನ್ ಮಹಾವೀರ ಭಗವಾನ್ದ ಸಮೋಸರ ತುಂಬಿತ್ತು ಇದ್ದಲ್ಲ. ಎಷ್ಟು ದಿನ ಅವ್ರದ್ದು ಇದಾಗಲಿಲ್ಲ, ಧ್ವನಿ ಇದಾಗಲಿಲ್ಲ, ಕರೆಸಲಿಲ್ಲ? 65 ದಿನ. ಯಾಕೋ? ಗಣಧರ ದೇವ ಇಲ್ಲ ಅಂದ್ರೆ ಅವ್ರಿಗೆ ಶಿಷ್ಯ ಇಲ್ಲ, ಶಿಷ್ಯ ಗುರು ಇಲ್ಲ, ಒಂದಿಲ್ಲ ಅಂದ್ರೆ ನೀನ ನಿಮಗೆ ಹೇಳೋರು ಯಾರು ಗುರು ಇಲ್ಲ. ಇವ್ರು ದೇವ್ರಿದಾರು, ಇವ್ರು ದೇವ್ರದಿಲ್ಲದ್ರೆ ವಾಣಿ ಹಿಂಗೈತಿ ಅತ್ತ ಹೇಳೋರು ಯಾರು ಇಲ್ಲ. ಅಂದ್ರೆ ನೀನ ಗುರು ಇದ್ದಲ್ಲದ್ರೆ ನಿಮ್ಗೇನು ತಿಳಿಲ್ಲ. ಇವರು ಭಗವಾನ್ ಇದ್ದಾರು, ಇದು ಯಾರು ಹೇಳೋರು? ಆಯ್ತು, ಯಾರ ಕಾಲು ಬೀಳಬೇಕು? ಹಂಗೆ ಅಲ್ಲ, ಇಲ್ಲ ಅವರು ಐಂದಾರತ್ತ ನಮ್ಗೆ ಕೇಳು ನಿಮ್ಗೆ ಹತ್ರ ಹಿಂಗೈತಿ. ಆದರೆ ಚತುರ್ಥ ಕಾಲದ ಆಗಿಂದ ಐತಿ, ಈಗೇನು ಸಮೋಸರಣೆ ಐತನ ಇಲ್ಲ. ಈಗ ನೀವು ಅಂತೀರ ಹಂಗೆ, ಪೈಲ ಭಗವಂತ ಮಾಡೋದ ಆಯ್ತ ಗುರುಗಳು ಮಾಡೋದ, ಇದು ಬರೋವರೆ ಐತಿ. ಒಂದು ಆಯ್ದಾಗ ಏನಿತ್ತು, ಇವರು ಭಗವಂತ ಹೇಳೋವ್ರಿಗೆ ಹೇಳೋರು ಯಾರ? ಗುರುಗಳಿದ್ದರು. ಅಂದರೆ ನೀನಿತ್ತು 65 ದಿನ ಯಾಕಾಗಲಿಲ್ಲ? ಅರೆ ಗಂಧರಿಲ್ಲಾಗಿರು. ಅದು ತಿಳಿತು ಸೋದರ್ಮೇಂದ್ರ ಬಟ್ಟುದ ಇದು ತೊಂದು ವೇಸ್ಟ್ ತೊಗೊಂಡು ಬಂದ. ಅವ ಗೌತಮಿಂದ್ರನ ಏನು ಹೇಳಿ ಅಲ್ಲ ತೊಂದು ಹೋದೆ ಇಲ್ಲ, ತೊಂದು ಹೋಗಿ ಅವ್ರಿಗೆ ಮಾನ್ ಸಂಭವ ನೋಡ್ದ ಬರೋಬ್ಬರಿ ಅಲ್ಲ, ಅವ್ರದ್ದು ಮಾನ್ ಆಯಿತು. ಅವರು ಅಲ್ಲಿ ಶಿಷ್ಯ ಆದರು, ಆಯ್ತು ವಾಣಿ ಶುರು ಆಯಿತು. ಅಂದರೆ ಏನೈತಿ, ಪೈಲ ಗುರು ಶ್ರೇಷ್ಠ ಐತಿ. ಅಂದ್ರೆ ನಾನು ಗುರು ಇದ್ದಲ್ದ್ರೆ ವಾಣಿ ಆಗಲಿಲ್ಲ, ಹೋಂದಿಲ್ಲ. ಏನೈತಿ, ನಾವು ಹಿಂದಿನ ವಿಷಯ ತೋತವು, ನಿತ್ಯದ ವಿಷಯ ತೋತವು. ಶ್ರಾವಕದ ಅವಶ್ಯಕ ಎಷ್ಟು ಇದಾವು ಅಂತ ನಡೆದಿತ್ತು, ಹೊಂದಿಲ್ಲ. ಅಥವಾ ಮರಾಠಿದಾಗೆ ನಮ್ಗಂತಾರು ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ಜ್ಞಾನ ತ್ಯಾಗ, ಹೊಂದಿಲ್ಲ. ಇದು ಎಷ್ಟಿದವು? 6 ಇದ್ದವು. ದೇವ ಪೂಜಾ ಅಥವಾ ನಿಮ್ಮಿಸಿಮಿ ನಿಮ್ಗೆ ಹಿಡಿತಿ, ಹೊಂದಿಲ್ಲ. ದೇವ ಪೂಜಾ ಅಂದರೆ ಏನ? ಭಗವಂತ ಮ್ಯಾಗ ಶ್ರದ್ಧಾ ಇಟ್ಟು ಅವ್ರದ್ದು ಭಕ್ತಿ ಮಾಡೋದ, ಅವ್ರ ದರ್ಶನ ಮಾಡೋದ, ಇದು ದೇವ ಪೂಜೆ ಐತಿ. ಆತಲ್ಲಿ ನಿಮ್ಗೆ ಭರ್ಪೂರ್ ಆ ದಿನ ನಿಮ್ಗೆ ಹೇಳಿದ್ದೀನಿಲ್ಲ, ಕೇಳಿದಿರಿ ನೀವು. ಮತ್ತು ಅಥವಾ ಒಂದು ಸರದಾತ್ ಮ್ಯಾಗ ಒಂದು ಗೋಷ್ಠಿ ನಿಮಗೆ ಗೊತ್ತೈತಿ, ಮೈನಾ ಸುಂದರಿ ಗೊತ್ತೈತಿ, ಒಂದಿಲ್ಲ ಕಾನಿ ಗೊತ್ತೈತಿ. ಮೈನಾ ಸುಂದರಿ ಏನಂತೇಳು, ತಮ್ಮ ಅಪ್ಪಗ ನನ್ನ ಕರ್ಮದಲ್ಲಿ ಏನು ಐತಿಯೋ ಅದು ಆಗಿತ್ತು, ನೀವು ಯಾರು ಮಾಡೋ ಸರ್ಕಷನ್ನಿಲ್ಲ. ಅದೇ ಸೂರ್ಯ ಸುಂದರಿ ಏನಂತಳು, ಅಪ್ಪ ತಂದೆಗಳು ನೀವು ಇದ್ದೀರಿ, ನಂದಕ್ಕೆ ಕಲ್ಯಾಣ ನೀವು ಮಾಡೋರು ಇದ್ದೀರಿ, ಹಿಂಗೆ ಅಂತಾರಿಲ್ಲ. ಅಂತ ಅವರ ಸಮ್ರಾಟ್ಗಳು ಏನು ಮಾಡ್ತಾರೋ, ಸೂರ್ಯ ಸುಂದರಿಗ ಮಟ್ಟ ರಾಜನ ನೋಡಿ ಅವ್ರು ಮದುವೆ ಮಾಡಿ ಕೊಡ್ತಾರು. ನಿಂದ ಕರ್ಮ ಎಂಥದ್ದೈತೆ ನಾನು ನೋಡ್ತೇನು ಮತ್ತೇನು ಮಾಡ್ತಾರೋ, ಕೋಟಿ ಭಟ್ಟ ಏರ್ ಕುಷ್ಟ ಶ್ರೀಪಾಲ ಇವ್ರಿಗಿದ್ರೆ ಕೊಡ್ತಾರೋ. ಕೊಟ್ಟ ಮತ್ತು ಹಿಂದಿಂದ ಅಳಕ್ಕೆ ಶುರು ಮಾಡ್ತಾರೋ. ಏನಿಲ್ಲ, ಕೊಟ್ಟಿಂದೈತಿ ಹೇಳಿದಾಗ ಮೈನಾ ಸುದ್ದಿ ಅಂತೇಳು, ಏನು ನೀವು ಮಾಡಿದ್ದೀರ ಅದೇನು ಚುಕ್ಕಿದನ್ನು ಮಾಡಿಲ್ಲ, ನನ್ನ ಏನು ಕರ್ಮದಲ್ಲಿ ಐತಿ ಅದು ನನ್ನ ನೋಡ್ತೀನು, ನೀವು ಏನು ಕಾಳಜಿ ಮಾಡಬೇಡ್ರಿ, ಏನಾಗೋದು ಅದು ಆಗಿರೋದು. ಕರ್ಮದಲ್ಲಿ ನಾ ಏನು ಹಿಂದಿನ ಜನ್ಮದಾಗ ಏನು ಮಾಡಿದ್ದೇನು ಪಾಪ ಅದು ನಂಗೆ ಮಾಡ್ಕೋಬೇಕು, ಆ ಥರದ್ದು ಎಲ್ಲ ನಿವಾರಣೆ ಮಾಡ್ಕೋಬೇಕು ಅಂತ ಏನಾಗ್ತೈತಿ. ಆ ಕೋಟಿ ಭಟ್ಟಾಚಾರ್ಯ ಬರೋಬ್ಬರ ಏನಿರ್ತೈತಿ, ಕುಷ್ಠರೋಗ ಅವ್ರು ಬರೋಬ್ಬರ ಹೋಗ್ತಾಳು.
ಈಗ ಸೂರ್ ಸುಂದರಿ ರಾಜನ್ ಬರೋಬರ್ ಅವ್ರದ್ದೆಲ್ಲ ಮದುವೆ ಮಾಡಿ ಕೊಡ್ತಾರೋ. ಯಾನಕ್ಕೆ ದಿನಲಿ ಏನಾಗ್ತೈತಿ ಸಮ್ರಾಟಕ ಧ್ಯಾನ ಬರ್ತೈತಿ, ಇಲ್ಲಪ್ಪ ಏನೇನಾಗೈತಿ ಒಮ್ಮೆ ಹೋಗಿ ನೋಡಿ ಬರೋನು. ನಮ್ಮ ಪೊರಿಗಳಿಗೆ ಗಟ್ಟು ಬಿದ್ದರು ಅದು ತಂದೆ ತಾಯಿಗಳು ಕೋಡೆ ಅವ್ರು ನೋಡಕ್ಕೆ ಹೋಗ್ತಾರೋ. ಅಂತ ಹೋಗು ಹೇಳಿದಾಗ ಅವ್ರು ಹಾದ್ಯಾಗ ಅವ್ರ ಪೂರಿಗತ್ಲೆ ಆವಾಜ್ ಕೇಳೇ ಬರ್ತೈತಿ. ಅವ್ರಂಥವ್ರು ಈ ಹಾದ್ಯಾಗ ಇಲ್ಲ ಹಿಂಗೆ ಆವಾಜ್ ಕೇಳೇ ಬರಕತ್ತೈತಿ, ಏನೈತಿ ನೋಡಬೇಕು. ಆಯ್ದಾಗ ಹಾದ್ಯಾಗ ಮಂದಿ ಹಿಂಗೆ ಗೋಳೆ ಆಗಿದ್ದು ಅಲ್ಲಿಲ್ದ್ರೆ ನಾಚು ಮರಾಠಿ ಏನಂತರು ಕುಣಿದ ಮತ್ತು ಬಾರಿಸೋದ ಚಾಲು ಇತ್ತು. ಅದು ಏನೈತಿ ನೋಡ್ಬೇಕಾತ ಇವ್ರು ಹೋಗಿ ಒಳಗೆ ಬಾಗಿ ನೋಡ್ತಾರೆ. ಅಲ್ಲಿ ಸೂರ್ ಸಂದ್ರಿ ಕುಣಿತಿರ್ತಾಳು, ಆಕೆ ಗಂಡಿಲ್ಲ ಬಾರಿಸಿರ್ತಾ. ಅರೇ ಅಪ್ಪ ಇದೇನಾಯ್ತು, ಇದು ಹಿಂಗ್ಯಾಕಾಯ್ತು. ಅರೇ ಕರಂಗತಿ ಎಂಥದ್ದು ವಿಚಿತ್ರ ಐತಿ ನೋಡ್ರಿ. ಅಂಥ ಮಟ್ಟ ರಾಜಾಗ ಆಕೆ ಕೊಟ್ಟಿಂದಿತ್ತು. ಆದಾಗ ಅವನ ಪರಾಭವಗೆ ಅವ ಓಡಿ ಹೋಗ್ತಾ ಅಲ್ಲಿಂದ ಅವನ ಹೊಟ್ಟೆ ಸಟ್ಕೆ ಈ ದಂಧೆ ಶುರು ಮಾಡ್ತಾರೋ. ಆಕೆ ಹಾಡ ಅಂತಾಳು ಕುಣಿತಾಳು ಮತ್ತು ಅವ ಬಾರಿಸ್ತಾನೆ. ಇದು ಹೊಟ್ಟೆ ಸರಿಕೆ ನಡೆದಿದ್ದೈತಿ. ಅವ್ರ ತಂದೆ ತಾಯಿಗಳು ಸಮ್ರಾಟ ವಿಚಾರ ಮಾಡ್ತಾರೋ. ಅರೇ ಅಪ್ಪ ಯಾರಿಗಿಲ್ದ್ರ ಅತಿ ಚಂದ ನೋಡಿ ನಾ ಕೊಟ್ಟಿನೋ ಅವ್ರ ದಶ ಇದೈತಿ. ಮತ್ತು ಯಾರಿಗೆ ಕೋಡ್ ತುಂಬಿತ್ತು ಕುಷ್ಟಿದ್ದ ಅವನ ಕೊಟ್ಟಿನು ಆಕೆದು ಯಾವ ದಶ ಆಗ್ಯದತ್ತು. ಅವನ ಪಶ್ಚಾತ್ತಾಪ ಭಾಳ ಆಗ್ತಿ ಸಮ್ರಾಟ್ಗೆ. ಅವ್ರು ಹೋಗ್ತಾರೋ ಮೈನಾ ಸುಂದರಿ ಕಡೆ. ಇಲ್ಲಿ ಏನಾಗಿಂದಿರ್ತೈತಿ, ಮೈನಾ ಸುಂದರಿ ಯಾವುದ ಸಿದ್ಧ ಚಕ್ರ ವಿಧಾನ ಮಾಡ್ತಾಳೋ. ಆ ಸಿದ್ಧ ಚಕ್ರ ವಿಧಾನದಲ್ಲಿ ದಿನ ಅಭಿಷೇಕ ಆತೈತಿ. ಅಭಿಷೇಕದ ನೀರ ಗಂಧುದಕ್ಕ ಎಲ್ಲ ಅವ್ರು ಕುಷ್ಠರೋಗಿ ಇರ್ತಾರೆ ಅವ್ರ ಪಾಶ್ಯ ಸೇವಕಗಳ ಮತ್ತು ಇವರು ಕೂಟಿ ಭಟ್ಟಾಚಾರ್ಯ ಶ್ರೀಪಾಲುಗಳ ಅವ್ರ ಮ್ಯಾಗ ಆ ಥರದ ಪ್ರಯೋಗ ಮಾಡ್ತಾಳು. ಅಂದ್ರೆ ಅವ್ರ ಮ್ಯಾಗ ಅವಳು ಇದು ಮಾಡ್ತಾಳು, ಒರೆಸ್ತಾಳೆ. ಇದೆಲ್ಲ ಆಯ್ತು. ಇತರ ಪರಿಣಾಮ ಏನಾಗ್ತೈತಿ, ಹಳು ಅವ್ರದ್ದು ಕುಷ್ಠರೋಗ ಎಲ್ಲ ಹೋಗ್ತೈತಿ, ನಿವಾರಣೆ ಆಗ್ತೈತಿ. ಮತ್ತು ಅವ್ರು ಅಗದಿ ಸುಂದರ ಶ್ರೀಪಾಲ್ ಪೈಲೆ ಹೆಂಗಿದ್ರು ಹಂಗೆ ಆಗ್ತಾರು. ಆಯ್ತು. ಇವು ಸಮ್ರಾಟ್ ಬರ್ತಾರೋ. ಅರೇ ನೋಡ್ತಾರೋ ಮೈನಾ ಸುಂದರಿ. ಅರೇ ಮೈನಾ ಸುಂದರಿ ನಮ್ಮಗ್ರಿ ಕಾಣ್ತಾಳು. ಇವು ಕೋಡಿ ಇದ್ದ ಇವು ಯಾರು, ಇದು ಏನು ಬೆಳ್ತೇಕೆ ಏನು ವ್ಯಭಿಚಾರ ಮಾಡ್ಯಾಳೇನ. ಹಿಂಗೆ ಅವನ ಮನುಷ್ಯನಾಗ ಸಂಶಯ ಬರ್ತೈತಿ ಸಮ್ರಾಟ್ ಮನುಷ್ಯನಾಗ. ಆಯ್ದಾಗ ಇವು ರಾಜ ಶ್ರೀಪಾಲ್ ಹೇಳ್ತಾರೋ, ಕಾಲು ಬೀಳ್ತಾರೋ. ಮನುಷ್ಯನಾಗ ಸಂಶಯ ತಗೋಬೇಡ್ರಿ, ನಾನು ಅವಿದ್ಯಾನು ಶ್ರೀಪಾಲ, ನಾನು ಅವಿದ್ಯಾನು. ನಿಮ್ಮ ಊರಿನ ಪುಣ್ಯ ಶ್ರದ್ಧಾಲ್ಲಿ ನಾನು ಈಗ ಎಲ್ಲ ಕೋಡ ನಿರ್ಮಿತ ಎಲ್ಲ ಹೋಗಿಂದೈತಿ. ನಾ ಸ್ವಚ್ಛ ಸುಂದರ ಆಗಿದ್ದೀನು ಅಂತ ಅವ್ರಿಗೆ ವಿಶ್ವಾಸ ಸಂಸ್ಥಿತಿ. ಯಾರ್ದ ಕರ್ಮ ಹೆಂಗೆ ಐತಿ ಹಾಗೆ ಅವ್ರಿಗೆ ಪೋಸ್ಕತ್ತೈತಿ. ನಾ ಯಾರ್ದು ಮಾಡಿನ ಕೆಟ್ಟ ಅಂತೀನೋ ಅವ್ರದ್ದು ಚಲೋ ಆಗೈತಿ. ಯಾರು ಚಲೋ ಮಾಡಕ್ಕೆ ಹೋಗಿನ ಅವ್ರದ ಏನಾಗೈತಿ, ಕೆಟ್ಟಾಗೈತಿ. ಹಿಂಗಿದ ಕರ್ಮ ಗತಿ ಐತಿ. ಯಾರಿಗೆ ಹೇಳ್ಕ ಬರಂಗಿಲ್ಲ. ಆಯ್ತು. ಇದು ನಿಮ್ಮ ಮನುಷ್ಯನಾಗ ಒಂದ್ಕೆ ಬರ್ತೈತಿ. ಶ್ರೀಪಾಲ್ಗೆ ಕೋಡ್ ಯಾಕಾಯ್ತು, ಅವ ಇಂಥ ಸುಂದರಿದ್ದ ಮತ್ತ. ಅರೇ ಒಮ್ಮೆ ಅವ್ರ ಏನು ಮಾಡಿರು, ಮುನೀಶ್ರೀಗಳ ಹೊಂಟಿರೋ ದಾರಿಲೇ. ಆಯ್ದಾಗ ಅವ್ರ ಮ್ಯಾಗ ಅವರ ಗಾನಿ ಚೆಲ್ಲಿರು. ಮತ್ತು ಅವ್ರ ಸೇವಕ 500 ಇದ್ದರು. ಅವ್ರ ಏನು ಮಾಡಿದ್ರು ಚಪ್ಪಾಳಿ ಬಾರಿಸಿರು. ಏನಾಗ್ತೈತಿ, ಅದರ ಪರಿಣಾಮ ಲಗೇನ ಸಿಕ್ತು. ಯಾವಾಗ ದುಸರೇ ಜನರಾಗ ಯಾರು ಸಿಕ್ತೈತಿ, ಯಾರೇ ಅತ್ತ ಲಗೆ ಸಿಕ್ಕೈತಿ. ಅವ್ರಿಗೆ ಕೂಡು ತುಂಬಿತ್ತು. ಅರೇ ತಾವು ಯಾವಾಗ ಮುನಿಗಳು ಚರ್ಯನೆ ಮಾಡಕ್ಕೆ ನಡೀಲಿ ಠೀಕ್ ಐತಿ, ಪನ್ ದ್ವೇಷ ಮಾಡಬೇಡ್ರಿ. ಕರ್ಮ ಬಂದಾಗ ಆಗಬೇಡ್ರಿ. ನೀವು ನಿಭಾಯಿಸ್ಲಿಲ್ಲ, ನಮ್ಗೆ ಜಪಿಸ್ಲಿಲ್ಲ, ನಿಂದ್ರಿ. ಪನ್ ಅವ್ರ ದ್ವೇಷದಾಗ ಮಾಡೋದು ಇಲ್ಲ. ಇದು ನಿಮ್ಗೆ ದೇವ ಪೂಜೆತಲ್ಲಿ ಹೇಳ್ತು ಒಂದು ಸದ. ಅದ್ರ ಮ್ಯಾಗ ಭರ್ಪೂರ್ ಸಹ ನಿಮ್ಗೆ ಹೇಳಿಂದೈತಿ. ದುಸರ ಏನೈತಿ, ಗುರುಪಾಸ್ತಿದಲ್ಲಿ ಏನು ಬರ್ತೈತಿ. ಯಾರು ನಿಮ್ಮ ಊರಾಗದಲ್ಲೇ ಗುರುಗಳು ಬಂದಿ ನಡ್ತಾರೋ
ಅವ್ರಿಗೆ ಏನು ಸ್ವಾಸ್ಥ್ಯ ಎಲ್ಲಿ ಖರಾಬಿತ್ತು ಅರೆ ಅವ್ರ ಔಷಧ ಪಾಣಿ ಅವ್ರದ್ದು ಆಹಾರಚರ್ಯ ಮತ್ತೇನ ನಿಂದ್ರಕ್ಕೆ ವ್ಯವಸ್ಥೆ ಕಾಡಿಗಿದ ವ್ಯವಸ್ಥೆ ಇಂಥದ್ದೆಲ್ಲ ಏನು ಹತ್ತೈತಿ ಅದು ಮಾಡೋದೈತಿ ವಯವರ್ತಿ ಎಲ್ಲ ಮಾಡೋದೈತಿ ಇದು ಗುರುಪಾಸ್ಯದಾಗ ಬರ್ತೈತಿ ಏನೈತಿ ಯಾ ಹಂಗಾಮ ಯಾವುದು ಐತಿ ಆ ಹಂಗಾಮ ಪ್ರಮಾಣ ಮಹಾರಾಜಗಳು ಹೆಂಗೆ ಸ್ವಾಸ್ಥ್ಯ ಐತಿ ಅದನ್ನು ನೋಡಿ ಆ ಪ್ರಮಾಣ ಆಹಾರ ಕೊಡಬೇಕು. ಹೆಂಗೆ ಈಗ ಬ್ಯಾಸ್ಗೆ ದಿನ ಇದಾವೆ ಹೊಂದಿಲ್ಲ ಬ್ಯಾಸ್ಗೆ ದಿನಲೇ ಥಂಡ ಮತ್ತು ಎಷ್ಟು ಘನ ಇಲ್ಲ ಅತಿ ಹಲ್ಕೆ ಅಂದ್ರೆ ಇರ್ತಿ ಹಾಂ ಅದು ಅಂಥದ್ದು ಆಹಾರ ಕೊಡಬೇಕು. ಯಾಕಂದ್ರೆ ಈ ಬ್ಯಾಸ್ಗಿದಲ್ಲಿ ಎಲ್ಲರಿಗೂ ತಮ್ಗೆ ಹೆಂಗೆ ಆಗ್ತೈತಿ ಹಂಗೆ ಎಲ್ಲ ಮಹಾರಾಜಗಳಿಗೆ ಆಗ್ತೈತಿ. ನೀರು ಹೆಚ್ಚಬೇಡ್ತೈತಿ ಆಯ್ದಾಗ ಸ್ವಲ್ಪ ಆಹಾರ ಇತ್ತು ಅಂದ್ರೆ ಇದೆಲ್ಲ ಕೊಟ್ಟು ಚಂದ ಇರ್ತೈತಿ. ಮತ್ತೇನೇ ಕುಡಿಯೋದಾಗ ತಾವು ಧ್ಯಾನ ಕೊಡಬೇಕು. ಕೈಯಾಗ ಎಕ್ದಮ್ ಎರಡು ಪಾತ್ರ ಇದೊಂದು ಕೈಯಾಗ ತೊಗೋಬಾರ್ದು, ಒಂದಕ್ಕೆ ಕೊಡಬೇಕು. ಇಲ್ಲ ಇದ್ರ ತಾಟ್ ತೊಗೋಬೇಕು, ತಾಟ್ದಾಗೆಲ್ಲ ಮಂಡಾಸಿ ಕೊಟ್ಟು ಕೊಡಬೇಕು. ಮತ್ತು ಮಹಾರಾಜಗಳು ಯಾರ ಕಡೆ ನೋಡ್ಕೋದಾರು ಅದನ್ನು ನೋಡಿ ಅವ್ರ ಕಣ್ಣು ಕಡೆ ನೋಡಿ ತವ ಕೊಡಬೇಕು. ಮತ್ತೇನ ಪೈಲ ಹೇಳಿದಾಗ ಅವ್ರು ಭಾಳ ಪಡಗಾಡ್ಸಿ ನೀವು ತೋತೀರಿ ಪೂಜಾ ಮಾಡ್ತೀರಿ, ಪೂಜಾ ಮಾಡಿದ್ಬೇಕೆ ತಾವು ಏನು ಮಾಡಿದವು ಎಲ್ಲ ಹೇಳಬೇಕು. ಯಾಕಂದ್ರೆ ಅವ್ರದ್ದು ಏನು ವರ್ಜಿದ್ದಂತ ಅವ್ರು ಹೇಳ್ತಾರೋ ಬಟ್ಲೆ ಹೇಳ್ತಾರೋ ತೆಗ್ದಿಡ್ರಿ. ಅದ ನಿಮ್ಗೇನಾಗ್ತೈತಿ ಗಡಿಬಡಿಯಾಗ ಕುಡು ಹೇಳ್ದಾಗ ಒಂದೇ ಕೇಳ ಅವ್ರ ಕೈ ಮಾಡ್ರಿ ಅವ್ರ ನಿಮ್ಮ ಕಡೆ ನೋಡೋನಿಲ್ಲ ಪದಾರ್ಥ ಕಡೆಗೆ ನೋಡಿ ತುಕ್ಸಿಯಕ್ಕಂದು ಒಂದೇ ಕೇಳಿದಾಗ ಅವ್ರ ತ್ಯಾಗಗಿಂದ ವಸ್ತು ಜರ ಕೊಟ್ರಿ ಅದರೇನು ಅವರ ಟ್ರೈ ಮಾಡ್ಕೋತಾರೋ. ಹಿಂಗೆ ನಮಗೂ ಅನುಭವ ಆಗಿಂದೈತಿ. ಯಾಕಂದ್ರೆ ಒಮ್ಮೆ ಒಂಟೆಲೆ ನಾವು ಆಹಾರ ತೋತಿದ್ವು ನಮ್ದು ಬಾಳೆಹಣ್ಣು ತ್ಯಾಗೈತಿ ಅಂತ ಅವ್ರು ಏನು ಮಾಡ್ತಿರು ರೊಟ್ಟಿ ಅನ್ನ ಕೊಟ್ಟಬೇಕ ಅವ್ರು ಇದು ಕೊಡ್ತಿರು ಅದೇನು ಒಂಥರ ಪಾಪಡಕ್ಕೆ ಏನಂತಾರೆ ಚಿಪ್ಸ್ ಅದಿರಲಿ ಪಾಪಡಿಗೇನ ಹಪ್ಪಳ ಎಲ್ಲ ಕೊಡ್ತಿರು ಅದನ್ನ ಅಂತೀವಿ ಹಪ್ಪಳ ಕೊಡ್ತಾಯಿದಾರು. ಒಂದು ಅಥವಾ ಏನು ಸಾವಿಕ ಹಾಕಿದೆ ಅಂತ ದೋಷಿಲ್ಲ, ಆಕೆ ಹಪ್ಪಳದ ಬದಲಿ ಬಾಳಿಕಾಯಿ ಚಿಪ್ಸ್ ಕೊಟ್ಟಳು ಹಂಗೆ ಕಾಯಾಗ ಬತ್ತು ನೋಡ್ತಾನ ರೀ ಇದು ಬಾಳಿಕಾಯಿ ಚಿಪ್ಸ್ ಐತಿ ನಂದು ಬಾಳಿಕಾಯಿ ತ್ಯಾಗೈತಿ ಬಿಟ್ಟು ಅರೆ ತಾವು ಹೇಳ್ದಾಗ ಕುಡಿ ಹೇಳ್ದಾಗ ಏನು ಮಾಡೋದಾ ಈ ನಾ ಇದು ಕುಡುಕದೇನು ಹೇಳಿ ಕೊಡಬೇಕು. ಮತ್ತೇನ ಮತ್ತೊಂದು ಇರ್ತೈತಿ ಏನ ಕೇಳ್ತಾರು ಮಹಾರಾಜ್ ಇತ್ತೊಳನ ಹಾಕ್ಲೇನ ಮಹಾರಾಜಗಳು ಹೇಳವ್ರೇನ ನಾ ಇದು ಹಾಕ್ಲೇನತ್ತ ತವ ಕೈಯಾಗ ತೊಳೋದು ಮಹಾರಾಜ್ ಇತ್ತೊಳಗೆ ಇದು ಐತಿ ತೋರಿ ಬೇಕಾದ್ರೆ ಅವು ತೊಂದಾರು ಇಲ್ಲರ ಬ್ಯಾಡ ಅಂದಾರ ಅವ್ರು ಬ್ಯಾಡಾಗಿಂದ ಪನ್ ಹಾಕ್ಲೇನು ಏನು ಬ್ಯಾಡೋ ಇದೇನು ಅವ್ರು ಹಿಂಗೆ ಹೇಳಾರ ಮಹಾರಾಜಗಳು ಹೇಳ್ತಾರೇನ. ಅರೆ ನಮ್ಗೆ ಇಲ್ಲಿ ಚೌಕದ ಅಂಕೆ ಸಮಸ್ಥಿತಿ ಕಿ ಇದು ಮಹಾರಾಜ್ರಿ ಇತ್ತು ಆಕಿನ ಹಾಕಲಿ ಏನು ಬೇಡ ನಾವು ಏನು ಹೇಳಬೇಕು ನಾವು ಫಕ್ತ ನಗ್ತವು. ಯಾಕಂದ್ರೆ ಇನ್ನು ಏನು ಹೇಳಬೇಕು ನಾವು ನಮ್ಮದು ಉದ್ದಿಷ್ಟ ಆಯ್ತಲ್ಲ ಹಾಕಂದ್ರೆ ಏನಾಯ್ತು ಬೇಡ ತೊಂದರೆ ಆಯ್ತಲ್ಲ ನಿಮ್ಗೆ ತಿಳಿಬೇಕು ಮಹಾರಾಜನ ಇತ್ತು ಹಾಕಿದೇನು ತೋರಿ ಹಾಕಲೇನೋ ಇದೆ ಎಂದು ಕೇಳಬಾರ್ದು ತಿಳಿತಲ್ಲ. ಮತ್ತು ಏನೈತಿ ಯಾವ ಮಹಾರಾಜಗಳು ಯಾರ ಬಾಯಾಗ ಹಲ್ಲಿದವು ಏನಿಲ್ಲೋ ಇದು ತಮ್ಮ ಚೌಕಸಿ ಮಾಡಿ ಆ ಪ್ರಮಾಣ ಆಹಾರ ಕೊಡಬೇಕು. ಇಲ್ಲ ಇದ್ರೆ ಏನೈತಿ ಹಲ್ಲಿದ್ದವ್ರಿಗೆ ಇಲ್ದ್ರೆ ಮೆತ್ತಗ ಹಲ್ಲು ಇಲ್ದವ್ರಿಗೆ ಬಿರ್ಸ ಕೊಡ್ತಾರೆ ಅದ ಇಲ್ಲ ಆ ಪ್ರಮಾಣಿತ ವಿಚಾರ ಮಾಡಿ ಸಂಸ್ಥಿತಿ ಇವ್ರ ಸ್ವಾಸ್ಥ್ಯ ಹೆಂಗೈತಿ ವಿಶೇಷತೆ ಏನೈತಿ. ಈ ಬೇಸಿಗೆದಲ್ಲಿ ದಾಳಿಂಬ ರಸ ಅಂತಾರಿಲ್ಲ ಅದೇನೈತಿ ದಾಳಿಂಬ ರಸ ಆಹಾರಕ್ಕೆ ಯೋಗ್ಯತೆ ಇತರ ಸ್ವಾಸ್ಥ್ಯ ಪ್ರಕೃತಿಗೆ ಸ್ವಾಸ್ಥ್ಯ ಐತಿ. ಮತ್ತು ಏನೈತಿ ಇದು ಬೇಸಿಗೆದಲ್ಲಿ ಪಿತ್ತ ಹೆಚ್ಚು ಆಗ್ತೈತಿ ಅಲ್ಲ ಅದಕ್ಕೆ ಪಿತ್ತಗೆ ಮಾರಕೈತಿ. ಅರೆ ಅದು ಉತ್ತಮ ಇರ್ತೈತಿ ಪೈಲ ಕೊಟ್ರೆ ಯಾರು ವಿಶೇಷ ಯಾರು ತೋತಾರೆ ಯಾರ್ದು ನಿಂಗೈತಿ ಯಾರ್ದೋ ಮಹಾರಾಜಗಳ್ದ ಪ್ರಕೃತಿ ಅತಿ ಸ್ವಸ್ಥ ಇರ್ತೈತಿ. ಅಂದರೆ ಏನು ಯಾವ ಸೀಸನ್ ಇರಲಿ ಅವ್ರಿಗೆ ಏನು ಅದ್ರ ಮ್ಯಾಗ ಪರಿಣಾಮ ಆಗಾನಿಲ್ಲ. ಅವ್ರು ಯಾವ್ದು
ಆ ಪ್ರಮಾಣಿಗೆ ಕೊಡಬೇಕು. ಇಲ್ಲ ಇದ್ರೆ ನಾವಂತೂ ಒಬ್ರಿಗೆ ಹಿಂಗೈತಿ ಯಾರು ಪ್ರಕೃತಿ ಸಂಸ್ಥಿತಿ ತಮ್ಮ ತೋಳಿದಾಗ ಅವ್ರು ತೋಳೆ ಹೇಳಿದಾಗ ನೀವು ಹೇಳ್ತೀರ ಆಳ್ದಾಗ ಇತ್ತಾಗ್ರಿ ಅತ್ತಾಗ್ರಿ ಅಲ್ಲಿ ಹೇಳ್ತಾರೋ ಆಳ್ದಾಗ ತಿಳಿದೈತಿ ಇವ್ರದ್ದು ಪ್ರಕೃತಿ ಹೆಂಗೈತಿ ಆ ಪ್ರಮಾಣ ವಿಚಾರ ಮಾಡಿ ಕೊಡೋದೈತಿ. ಏನೈತಿ ಶ್ರಾವಕ್ಕೆ ಏನೈತಿ ಶ್ರಾವಕ್ ವಿವೇಕವಾನ ತಂದಿದ್ದಾರೋ ಬುದ್ಧಿವಾನ ಅಂತಾರೋ ಯಾಕೆ ಇದು ಸಟ್ಕೆ ಅಂತಾರೋ ಅದು ನೋಡಿ ಆ ಪ್ರಮಾಣ ಕೊಡಬೇಕು. ಇಷ್ಟ ಇದ್ದ ಕಳ್ಕೋಬೇಕು. ಯಾಕೆ ಯಾರಿಗೆ ಏನೈತಿ ಹೊಟ್ಟೆ ತ್ರಾಸ ಅಂದ್ರೆ ಅಲ್ಸರ್ ಇದೆ ರೀ ಅಲ್ಸರ್ ಅಂತಾರಲ್ಲ ಏನು ನಿಮ್ಗೇನೈತಪ್ಪ ಹರ್ನಿಯ ಯಾರಿಗೆ ಇರ್ತೈತೆ ಅವ್ರಿಗೆ ಪೈಲ ಬಾಳೆಹಣ್ಣು ಕೊಡಬೇಕು ತಿಳಿತಾನ. ಹರ್ನಿಯ ಇರ್ತೈತಿ ಅವ್ರಿಗೆ ಬಾಳೆಹಣ್ಣು ಕೊಡಬೇಕು ಅಂದ್ರೆ ಅವ್ರ ಸ್ವಾಸ್ಥ್ಯ ಚಲೋ ನಿಲ್ತೈತಿ. ವಿಶೇಷತ ಅವ್ರಿಗೆ ಏನೈತಿ ಏನೈತಿ ಜರ ಚೌಕಶಿ ಮಾಡಿ ಆ ಪ್ರಮಾಣ ತಗೋ ಮಾಡಬೇಕು ಅಂದ್ರೆ ಅದು ಎಲ್ಲ ಓದಿಸಿದಾಗ ಸ್ವಾಸ್ಥ್ಯ ಆಗ್ತೈತಿ. ಮಹಾರಾಜಗಳು ನಿಮ್ತಾಗ ಬೇಡ ಅವ್ರಿಲ್ಲ ಇದು ನಂಗೆ ಬೇಕು ಅದು ಬೇಕು ಇದು ಕೊಡೋರಿ ಅದು ಕೊಡಿ ಹಿಂಗೆ ಅದಲ್ಲ ಶಕ್ಯ ಇಲ್ಲ. ಅವ್ರು ಮಹಾರಾಜ ಹೆಂಗೆ ಹೇಳೋರೇ ಇರಲಿಲ್ಲ ಹೇಳೋರು ಮಹಾರಾಜ ಇಲ್ಲ ತನ್ಕೊಡ್ಕೆ ಯಾಗಿದ್ದೇನ ತೋರಿಸಿ ಹೇಳ್ದಾಗ ಹೇಳರು ಇತ್ತಾಗ್ರಿ ಇದು ಹಿಡೀರಿ ನೀವು ತೋರಿಸಿ ಹೇಳಿ ಇತ್ತೊಳಗೆ ಹಿಂಗೈತಿ ಇತ್ತೊಳಗೆ ಹಿಂಗೈತಿ ಹೇಳೋದೈತಿ ಬೇಕಾದ್ರೆ ಕೈ ಮಾಡಿ ಕೊಡೋದೈತಿ ಎಲ್ಲರೂ ಬಿಟ್ಟು ಬಿಡೋದೈತಿ. ಇತ್ತೊಳಗೆ ಭಾಳ ಅಂಜೋದಿಲ್ಲ. ಯಾಕಂದ್ರೆ ಮಹಾರಾಜಗಳು ಯಾವ್ದಾಗ ಆಹಾರ ತೂಗು ಬರ್ತಾರೆ ನಿಮ್ಮಲ್ಲಿ ಆಯ್ದಾಗ ಅವರ ತಮ್ಮ ಮಕ್ಕಳಿಗತ್ಲೆ ಇರ್ತಾರೋ ಇದು ತಿಳ್ಕೊಳ್ಳೋದ. ಯಾಕಂದ್ರೆ ಕೂಡ ಅವ್ರ ಕೈ ಹೆಂಗೆ ಮ್ಯಾಗ ಇರ್ತೈತಿ ಹೊಂದಿಲ್ಲ ತೋಳ ಅವ್ರದ್ದು ಆಯ್ದಾಗ ಕೆಳಗಿರ್ತೈತಿ ಅವ್ರ ತೆಗೆದಾಗ ಪಿಂಚಿ ಇರಂಗಿಲ್ಲ ಆಯ್ದಾಗ ಅವರ ಮಹಾರಾಜ ಇರಂಗಿಲ್ಲ ಧ್ಯಾನದಾಗ ಕಾಯ್ಕೋರಿ. ನೀವು ಅಂಜೋದಿಲ್ಲ ಆಂಜರಿಕೆ ಹೋಯ್ತು ಆಂಜರ ಮತ್ತಿಷ್ಟೇ ಏನಾರ ಹಾಕ್ಕೊತ ಹೋಗ್ತೈತಿ. ಒಟ್ಟು ಅಂಜೋದಿಲ್ಲ ಧೈರ್ಯಲೆ ಕೊಡೋದ ಭಕ್ತಿಲಿ ಕೊಡೋದ ಅವರೆಲ್ಲ ವ್ಯವಸ್ಥೆ ಚಂದ ತೋತಾರೋ ಏನತ್ತೊಳಗೆ ಕಾಳಜಿ ಮಾಡೋದಿಲ್ಲ. ಫಕ್ತ ಅವ್ರ ಕಣ್ಣು ಕಡೆ ಲಕ್ಷ್ಯ ಕಾಯ್ದ ಯಾಕೆ ಹೆಂಗೆ ಸಂಭವಿದಿರ್ತೈತಿ ಅದು ಆತವ ಈ ಕಡೆ ಮಹಾರಾಜಗಳು ಇದ್ದಾರೆ ಈ ಕಡೆ ನೋಡ್ಕೊತ ಅವ್ರು ಆ ಕಡೆ ನೋಡ್ತಾರೋ. ಇದು ಅವ್ರದ್ದು ತಪ್ಪಿಲ್ಲ. ಈಗ ಮಹಾರಾಜಗಳಿಗೆ ಏನು ಇದಾಗಬಾರ್ದು ಅಂತರ ಆಗಬಾರ್ದು ಅವ್ರದ್ದು ಬನ್ನಿ ಇರ್ತೈತಿ ಪನ್ ಇಷ್ಟು ಧ್ಯಾನದಾಗ ಕಾಯ್ಕೊಂಡು ನೋಡೋದ. ಈ ಮಹಾರಾಜಗಳ ಲಕ್ಷ್ಯ ಈ ಕಡೆ ಐತಿ ಅವ್ರು ಯಾವ್ದು ಪದಾರ್ಥ ನೋಡ್ಕೋದಾರು ಅದು ನೋಡಿ ಕೊಡೋದೈತಿ. ಇಲ್ಲ ಇತ್ರ ಅಂತರಾಯ ಆಗೋದು ಶಕ್ಯತೆ ಇರ್ತೈತಿ ಹೇಳಿ ಕೊಡೋದು. ನಾ ಇದು ಕುಡ್ಕದೇನು ಕೈ ಬೇಕತ್ತ ತೋತಾರೆಲ್ಲ ಬಿಟ್ಟು ಬಿಡ್ತಾರೋ ಇದು ಧ್ಯಾನದಾಗ ಕಾಯ್ಕೊಳ್ಳೋದು. ಆ ಪ್ರಮಾಣ ನೀವು ಚಲೋ ಮಾಡ್ತೀರಿ ಪನ್ ಏನು ಕೇಳಿದಾಗ ತೆಪ್ಪಬಾರ್ದು ಅದು ಸಟ್ಕೆ ನಿಮ್ಗೆ ಹೇಳು ಇದೇನು ಗುರುಪಾಸ್ತಿ ಎಲ್ಲ ಹಂಗೆ ವ್ಯವಸ್ಥಿದಾಗ ನಿಮ್ದೆಲ್ಲ ಆಗತೈತಿ ತರಿಪನ್ ಹೇಳು. ತಿಸ್ರ ಏನೈತಿ ಸ್ವಾಧ್ಯಾಯ ಎಲ್ಲ ಒಳಗೆ ಶ್ರೇಷ್ಠ ಸ್ವಾಧ್ಯಾಯ ಅಂತ ಹೇಳಿದೈತಿ. ಯಾಕಂದ್ರೆ ಸ್ವಾಧ್ಯಾಯ ಮಾಡಿದಲೇ ಏನು ಅದ್ರೊಳಗೆ ಏನು ಶಂಕ ಬತ್ತು ಅರೆ ನೀವು ಗುರುಗಳ ಕೈ ಕೇಳಿ ಶಕಿಸ್ತೀರಿ. ಎಲ್ಲ ನೀವು ದರ್ಶನ ಮಾಡ್ಕೋತೀರಿ ಅಲ್ಲಿ ಕೇಳು ಶಕಿಸ್ತೀರಿ ಹೊಂದಿಲ್ಲ. ದರ್ಶನ ಮಾಡೋದೈತಿ ಪನೇನ ಅವರ ಸಾಮಾಯಿಕ ಇದ್ಬೇಕು ನನ್ನ ಪ್ರಶ್ನೆ ಹೇಳ್ರಿ ಮಹಾರಾಜ್ರಿ ಇದಿಲ್ಲ ಅವ್ರು ಹೇಳ್ದಾಗ ಹೇಳಿರ್ತೈತಿ ಅದು ನೋಡಿ ಆ ಬೆಳ್ದಾಗ ಕೇಳಿ ತನ್ನ ಶಂಕ ನಿರಸನ ಮಾಡ್ಕೊಳ್ಳೋದಾ ಹೊಂದಿಲ್ಲ. ಇಲ್ಲ ಇದ್ರೆ ಅವ್ರು ಸ್ವಾಧ್ಯಾಯ ಮಾಡ್ಕೊಯ್ದಾರೆ ಮತ್ತು ಮಹಾರಾಜಗಳನ್ನ ಪ್ರಶ್ನೆ ಕೇಳೋದೈತಿ ಮತ್ತು ಹಿಂಗೆ ಇಲ್ಲ ಅವ್ರಿಗೆ ವ್ಯತ್ಯಯ ಮಾಡೋದು ಇಲ್ಲ. ಸ್ವಾಧ್ಯಾಯ ಮಾಡ್ರೆ ಏನಾಗ್ತೈತಿ ನಿಮ್ಮ ಊಟದಲ್ಲೇ ಅನೇಕ ಪ್ರಕಾರಗಳು ಗುರುಗಳು ಬರ್ತಾರೋ ಹೊಂದಿಲ್ಲ. ಅದು ನೀವು ನಮ್ಗೆ ಕೇಳ್ತೀರಿ ಮಹಾರಾಜ್ರಿ ನೀವು ಹಿಂಗೆ ಹೇಳ್ಕದಿರಿ ಆ ಮಹಾರಾಜಗಳು ಹಿಂಗೆ ಅಂತಾರೋ ಮತ್ತು ನಾವು ಯಾರ್ದತ್ತು ಕೇಳಬೇಕು ಇದು ಪ್ರಶ್ನೆಗಳು ನಿಮ್ಮ ಮುಂದೆ ಇರ್ತೈತಿ ಹೊಂದಿಲ್ಲ. ಮ್ಯಾಗು ನಾವೆಲ್ಲಿ ವಾದ ಇದೇ ಪ್ರಶ್ನೆ ಕೇಳ್ತಾರೋ ಈ ನೀವು ಮಹಾರಾಜಗಳೇ ನೀವು ಹಿಂಗೆ ಹೇಳ್ಕದಿರಿ ಅದು ಹಿಂಗೆ ಐತಿ ಏನೈತಿ ಯಾವ ಮಹಾರಾಜ ಏನು ಹೇಳ್ತಾರೋ ಅದ ನಿಮಗೆ ಗುರುತು ಹೆಂಗಾಗ್ತೈತಿ ನೀವು ಸ್ವಾಧ್ಯಾಯ ಮಾಡಿದ್ರೆ ತಿಳಿತೈತಿ. ಪೂರ್ವಿದ ಆಚಾರ್ಯಗಳು ಏನು ಹೇಳಿದರು ಇವ್ರು ಯಾಕೆ ಹೇಳ್ಕದಾರು ಹಿಂಗೆ ಅರೆ ನೀವು ಕೇಳಿಸೋದು ನಿಮ್ಮ ತಕ ಅಧಿಕಾರ ಏತಿ. ನಾ ಈಗ ನಿಮ್ಗೆ ಹೇಳ್ಕದೇನು ಹೇಳ್ಕತ್ತೀರ ನಿಮ್ಗೆ ಏನು ಸಂಶಯ ಬತ್ತು ಮಹಾರಾಜರಿಗೆ ಥಾಮ್ಸ್ರಿ ಇದು ನೀವು ಹೇಳ್ಕದಿರಿ ಇದು ಎಲ್ಲೇ ತೊಗೊಂಡು ಹೇಳ್ಕದಿರಿ ಯಾ ನಿಮ್ಮ ಗ್ರಂಥಾಗ ಐತಿ ನಮ್ಗೆ ಹೇಳ್ರಿ ನಮ್ಗೆ ಇಲ್ಲಿ ಹಿಂಗೆ ಕಾಣಿಸಿದ್ದಿಲ್ಲ ನೀವು ಹೆಂಗೆ ಹೇಳ್ಕದಿರಿ ಕೇಳಿಸೋದು ನಿಮ್ಗೆ ಅಧಿಕಾರ ಐತಿ ಇಲ್ಲಿ ಹಿಂಗೆಲ್ಲ ಅಂಜೋದಿಲ್ಲ. ನಿಮ್ಮ ಮನುಷ್ಯನ ಶಂಕ ಅತಿ ದೂರ ಅವ್ರಿಗೆ ಏನು ಐತೆ ಅದು ಹೇಳ್ಯಾರು
ಖರೆ ಏನೈತಿ ಕೊಟ್ಟು ಏನೈತಿ ತಿಳಿತೈತಿ ತಮ್ಗೆ. ಸ್ವಾಧ್ಯಾಯ ಇದು ಸಟ್ಕೆ ಮಹತ್ವದ ಐತಿ. ತಾವು ಆಚರಣೆ ಮಾಡೋದಾ ಏನು ಹೆಂಗೆ ಯಾವ ಪ್ರಕಾರ ಇದು ಸ್ವಾಧ್ಯಾಯ ಮಾಡೋದಲ್ಲ ಯಾರಿಗೆ ಗೊತ್ತ ಆಗಂಗಿಲ್ಲ. ಆಗ್ತೈತೇನ ಸ್ವಾಧ್ಯಾಯ ಇತ್ರ ಅತಿ ಉತ್ತಮ ಇರ್ತೈತಿ. ಇದು ಧ್ಯಾನದಾಗ ತೋರಿ. ಮತ್ತು ಸ್ವಾಧ್ಯಾಯದಲ್ಲಿ ಅನುವೇಗ 4 ಇದ್ದವು ಒಂದೆಲ್ಲ ಪ್ರಥಮ ನೀವು ನೋಡ್ರಿ ಯಾರು ನಿಮ್ಗೆ ಹೇಳಕತ್ತಲ್ಲ ಎಷ್ಟು ಹುಷಾರಿದ್ರಿ. ಏನೈತಿ ಇದು ಯಾರು ಶುರುವಾತ್ ಸ್ವಾಧ್ಯಾಯ ಮಾಡೋರ್ದಾರು ಅವ್ರು ಪೈಲಾ ಪ್ರಥಮ ನಿಯೋಗಪಾसून ಶುರುವಾತ್ ಮಾಡಬೇಕು. ಯಾಕಂದ್ರೆ ಪ್ರಥಮ ನಿಯೋಗದಲ್ಲಿ 63 ಸಲಾಕ ಪುರುಷ 363 ಸಲಾಕ ಪುರುಷಗಳ್ದ ಏನೈತಿ ವರ್ಣನೆ ಐತಿ. ಅವ್ರು ತನ್ನ ಕಲ್ಯಾಣ ಸಂಸಾರ ಮಾಡಿ ಹೆಂಗೆ ಮಾಡ್ಕೊಂಡ್ರು ಇದರೊಳಗೆ ವರ್ಣನೆ ಹಿಡ್ತೈತಿ. ಅದನ್ನು ನೀವು ಊದಕತ್ತರೆ ನಿಮ್ಮ ಧ್ಯಾನದಾಗ ಬರ್ತೈತಿ. ಅಥವಾ ನುಸ್ತ ಗೋಷ್ಠ ಕಥಾನ ಇರ್ತೈತಿ. ಹಿಂಗೆಲ್ಲ ಮಹತ್ವದ ಬಾಜು ಭೀ ಅವ್ರು ಹೇಳ್ತಾರೆ. ಅದ್ರೊಳಗೆ ತತ್ವ ಉಪದೇಶದ ಇರ್ತೈತಿ. ಮತ್ತು ಆ ತತ್ವದ ಸುಧಾ ತಮಗೆ ಉಪಯೋಗ ಆಗ್ತೈತಿ. ಅವ್ರು ಹೆಂಗೆ ಆಚರಣೆ ಮಾಡೋದು ಮತ್ತು ಅವು ಸಂಸಾರದಿಂದ ಹೆಂಗೆ ಪಾರಾದರು ತಮ್ಮ ಕಲ್ಯಾಣ ಹೆಂಗೆ ಮಾಡ್ಕೊಂಡ್ರು ಇದು ಪ್ರಥಮಾನದಾಗ ತಿಳಿತೈತಿ. ಮತ್ತು ಕಥಾರೂಪ ಇರ್ತೈತಿ. ಆತಲೇ ತಮ್ಗೆ ಸ್ವಾಧ್ಯಾಯದಲ್ಲಿ ರುಚಿ ಉತ್ಪನ್ನ ಆಗ್ತೈತಿ ಅಂತ. ರುಚಿ ಉತ್ಪನ್ನ ಆಗ್ಬೇಕ ಹಳು ಹಳು ನೀವು ಕರ್ಣಾನ್ಯವು ಚಲನಾನ್ಯವು ದ್ರವ್ಯಾನ್ಯದಾಗ ಹೋಗೋದೈತಿ. ಇಲ್ಲದ್ರೆ ಎಕ್ದಮ್ ನೀವು ಏನು ಆ ದ್ರವ್ಯಾನಾಗ ಹಾಕ್ರೆ ಇದ್ಯಾನ ಭಾಳಪ್ಪ ಕಠಿಣ ಕಾಣ್ತೈತಿ. ಇದ್ಯಾನ್ ಎಲ್ಲ ಎಂಟು ಎಲ್ಲವೂ ದ್ರವಗಳು ಬಂದು ಯಾನಿವ ಇದೆಲ್ಲ ಹಿಂಗೆ ಹಾಕಿ ಕುಂತೈತಿ. ಹಳು 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 ಸ್ಟೇಪ್ಲೆ ಹೋದ್ರೆ ಯಾನ ಅಥವಾ ಮಠ ಕಠಿಣ ಇಲ್ಲ. ಎಲ್ಲ ಸ್ವಚ್ಛ ಐತಿ. ಎಲ್ಲ ಆಚಾರಗಳು ಅಗದಿ ಸ್ವಚ್ಛ ಸದ್ದು ಪ್ರಕಾರಿ ಅಂದರೆ ಎಲ್ಲರಿಗೂ ತಿಳಿಬೇಕು ಈ ಪ್ರಕಾರಲಿ ಎಲ್ಲ ಹೇಳಿದಾರು. ಅದ್ಯಾನು ನೀವು ಎಷ್ಟು ಕಾಳಜಿ ಮಾಡೋದು ಏನು ಜರೂರಿ ಇಲ್ಲ. ನೀವು ಪೈಲಾ ಸ್ವಾಧ್ಯಾಯ ಮಾಡೋಕ್ಕೆ ಕಲೀರಿ. ಚರಣಾನ್ವೇಗ ಸುದ್ದ ಶುರು ಮಾಡಬೇಕು. ಯಾಕಂದ್ರೆ ತಾವು ಹೆಂಗೆ ಇದು ಮಾಡೋದೈತಿ ಹೆಂಗೆ ಆಚರಣೆ ಮಾಡೋದಾ ಇದು ಚರಣಾಯಣದಾಗ ಇರ್ತೈತಿ. ರತ್ನ ಕಡೆ ಸಾವುಕಾಚಿಯರು ಇರಲಿ ಚೇಡಾಲ ಇರಲಿ ಇಂಥವು ಜೇ ಆನಿದವು ಅವ ಅದ್ರೊಳಗೆ ಊದ್ಕತ್ರ ಅದ್ರ ತಿಳಿತೈತಿ. ಬಾಬಾ ಇದು ಹಿಂಗೆ ಐತಿ ಹಿಂಗೆ ಆಚರಣೆ ಮಾಡೋದೈತಿ. ಸಮತ್ವ ಬದ್ರ ಆಚಾರ್ಯಗಳು ಮಸ್ತ್ ಚಂದ ಅಂತ ಹೇಳಿದರು. ಅದು ಆಚರಣೆ ತಮ್ಗೆ ಅಥವಾ ಆಗ್ತೈತಿ. ಅರೇ ಸ್ವಾಧ್ಯಾಯ ಮಾಡಿದಾಗ ಸ್ಟೆಪ್ಲೇ ಹೋಗ್ರಿ. ಏಕ್ದಮ್ ದ್ರವ್ಯಾಣದಾಗ ಹಾಕಬೇಡ್ರಿ. ದ್ರವ್ಯಾಣ ಅತಿ ಚಂದ ಐತಿ. ಅದು ತಿಳಿದಲ್ದ್ರೆ ಮೋಕ್ಷ ಮಾರ್ಗ ಕಾಣಿಸಂಗಿಲ್ಲ. ಇದು ಬರೋಬ್ಬರಿ ಐತಿ. ಪನ್ ಹಿಂಗೆ ಭೀ ಐತಿ. ಹೆಂಗೆ ಯಾರು ಶಿವಭೂತಿ ಆಚಾರ್ಯ ಇದ್ರಲ್ಲ ಅವ್ರಿಗೆ ಒಟ್ಟು ಏನೇ ಇಲ್ಲ ಆಗ್ತಿತ್ತು. ಏನು ಇಲ್ಲ ನಮೋಕಾರ ಮಂದ್ರ ಸುಧಾ ಬರಲಾಗಿತ್ತು. ಫಕ್ತ ಭೇದ ಜ್ಞಾನ ಮ್ಯಾಗ ಅವರಾಗಿದ್ದಾರು ಮೋಕ್ಷವಾದರು. ಅದು ಏತಿ ಉದಾಹರಣೆ ನೀವನವರ ಮಾರೋದು ಇಷ್ಟೆಲ್ಲ ಮಾಹಿತಿ ತೆಗಬೇಕು ಹಿಂಗಾಗಿದ್ದಾರೆ ಅವರ. ಅರೆ ಎಲ್ಲರಿಗೂ ಅದು ಸಾಧ್ಯ ಐತಿ. ಹಿಂಗೆ ಏನು ಶಕ್ಯ ಇಲ್ಲ. ಯಾರ್ದು ತಮ್ಮ ಪ್ರಮಾಣ ಐತಿ. ಈ ಸ್ವಾಧ್ಯಾಯದಲ್ಲಿ ಇಷ್ಟನ್ನ ಹೇಳ್ತೀನು. ಮುಂದೆ ನಾವು ಏನು ಸಂಯಮ ಐತಿ. ಸಂಯಮ ಮಹತ್ವದ ಐತಿ. ಎಲ್ಲ ಒಳಗೆ ಶ್ರೇಷ್ಠ ತೆಳ್ದಾಗ ತಿಳ್ಕೊಳ್ಳೋದೈತಿ. ಸಂಯಮ ಯಾರಿಗೆ ಐತಿ ಅವರು ಈ ಸಂಸಾರದಂದಿದ್ಕೊಂಡು ಮುಕ್ತ ಆಗ್ತಾರೋ. ಇದು ಮಹತ್ವದ ಐತಿ. ಸಂಯಮ ಮಹತ್ವದ ಹೆಂಗೆ ಅಂತಾರೋ ನೀವು ಹತ್ಯಾಗ ಒಂದು ಬಾಲ್ ತೋರಿ ಗಾಡಿ ಮ್ಯಾಗ ಚಲ್ರಿ. ಹೆಂಗೆ ಎಷ್ಟು ಜೋರ ಚಲ್ರಿ ಅಷ್ಟು ಏನು ಬರ್ತೈತಿ ಉಲ್ಟಾ ನಿಮ್ಮ ಕಡೆ ಬರ್ತೈತಿಲ್ಲ. ಅಂದರೆ ನೀತಿ ತಮ್ಮ ಮನೆಯಲ್ಲಿ ಮಗ ಇರಲಿ ಗಂಡು ಇರಲಿ ಅನೇ ಮಾತಿ ಯಾರೂ ಇರಲಿ ಮಾತಾಡಿ ಹೇಳಿದಾಗ ಮುಂದೆ ನಾವು ಯಾರ ಅಂದ ಆತಕ್ಕೆ ಪ್ರತ್ಯುತ್ತರ ಕೊಟ್ಟರೆ ಏನಾಗ್ತೈತಿ ಅಂದ್ರೆ ನಾ ಬಾಲ್ ರಿಪೀಟ್ ಬರ್ತಂದ್ರೆ ಅದ ಸ್ಪೀಡ್ಲೇ ಬರ್ತೈತಿ. ಪನ್ ತವ ಆತಕ್ಕೆ ಪ್ರತ್ಯುತ್ತರ ಕೊಡಲಿಲ್ಲರ ಪ್ರತ್ಯುತ್ತರ ಕೊಡಲಿಲ್ಲ. ಅರೆ ಸ್ವಯಂ ಶಾಂತ ನಿಂತೈತಿ. ಎಲ್ಲರಿಗೆ ಕ್ರೋಧ ಬರ್ತಿತಿ. ಇದೆಲ್ಲ ಠೀಕ್ ಐತಿ. ಆಯ್ದಾಗ ಎರಡೂದಾಗ ಒಬ್ರು ಯಾರದಾರ ಸಂಯಮ ತಗೋಬೇಕು. ಸಂಯಮ ಇತ್ತಿದ್ದ ಯೋಗ್ಯ ಚಲೋ ಐತಿ. ತಾವು ಸಂಸಾರದಲ್ಲಿ ಶಾಂತ ಆಗ್ತೈತಿ. ಯಾವ ಗೋಷ್ಠಿದ ವಿಚಾರಲೇ ಮುಂದಿನ ಕಾರ್ಯ ಆಗುತ್ತವು. ಇಲ್ಲದ್ರೆ ಸಂಯಮ ಇಲ್ಲಾಯ್ತು ಅರೇ ಜಗಳ ಶುರು ಆಗತೈತಿ.
ಆಯ್ದಾಗ ತಮ್ಮ ಸಹನ ಆಗಲಿಲ್ಲರ ತಮ್ಮ ಮನೆ ಮ್ಯಾಗ ಗಚ್ಚಿತ್ತರು ಮ್ಯಾಗ ಹೋಗಬೇಕು ನಮೋಕಾರ ಮಂತ್ರ ಅನ್ಬೇಕು. ಇಲ್ಲ ಸನೇಕ ಮಂದಿರ ಇತ್ತರು ಮಂದಿರದಾಗ ಹೋಗೋದಾ ನಮೋಕಾರ ಮಂತ್ರ ಅನ್ನೋದ ಭಗವಂತದಲ್ಲಿ ನೋಡ್ತಾ ನಿಂದಿರೋದ. ಆಯ್ದಾಗ ಧ್ಯಾನದಾಗ ಬರ್ತೈತಿ ಈ ತಮ್ಮದು ಆತ್ಮಭಾವ ಏನೈತಿ. ತಮ್ಮ ಆತ್ಮದಲ್ಲೇ ಕ್ರೋಧ ಐತ್ಯನ ಸ್ವಭಾವ ಐತ್ಯನ ತಿಳಿಬೇಕು. ಸ್ವಭಾವ ಒಟ್ಟು ಇಲ್ಲ. ಈ ಕ್ರೋಧ ಏನು ನೀವು ಈಗ ದಂಧಕ್ಕೆ ಕೂರಿ ಒಬ್ಬರಾದರ ನಿಮಗೆ ಏನು ಬೇಳಬೇಕತ್ರು ಏನು ಕತ್ತರು ಕ್ರೋಧ ಅವ್ರಿಗೆ ಬಂದಿದ್ದಿತ್ತು. ಆಡಿದಾಗ ನೀವು ಶಾಂತಿ ತೊಗೊಂಡ್ರಿ. ಅರೇ ಮತ್ತು 10-15 ಮಿನಿಟ್ಲೆ ಅವರು ಅಂತಾರೋ ಅರೇ ನಾ ಇಷ್ಟೆಲ್ಲ ಏನು ಏನು ಉತ್ತರ ಕೊಡಲಿಲ್ಲ ನಂದು ಬಹುತೇಕ ತೆಪ್ತಪ್ಪ ಅಂತ ಅವ್ರು ನಿಮಗೆ ಕೇಳ್ತಾರೋ. ನನ್ನ ತೆಪ್ತು ನಾನು ನಿಮ್ಗೆ ಏನಾರ ಐನು ಅವರು ಅಂತಾರೋ. ಅರೇ ಇದು ಆತ್ಮದಲ್ಲಿ ಶಾಂತಿ ಸ್ವಭಾವ ಏತಿ. ನೀರ್ದು ನೀರ್ಗೆ ಕಾಸಿರೋ ಅವ್ರು ಬಿಸಿ ಆಗ್ತಿತ್ತು ಅಂತನ ನೀರು ಬಿಸಿದಿರ್ತೈತಿ ಕಾಸಿರೋ ಆಗ್ತೈತಿ ಅಲ್ಲ. ಅದು ಕಾಸಿನ ನೀರ ಇಟ್ರ ತೆಳಗ ತಂತನ ಗಾರ ಆಗ್ತೈತೇನು ಹಿಂಗೆ ಅಂದ್ರೇನು ಆ ಥರ ತಂತನ ಸ್ವಭಾವದಾಗ ಹೋಗ್ತೈತಿ. ಹಂಗೆ ತಮ್ಮದು ಸ್ವಭಾವ ಏನೈತಿ ಶಾಂತಿ ಐತಿ. ಆತ್ಮದಲ್ಲೇ ಕ್ರೋಧ ರಾಗ ದ್ವೇಷ ಇಂಥದ್ದು ಏನೂ ಇಲ್ಲ. ಅದು ತಿಳ್ಕೊಳ್ಳೋದ ಸಂಯಮ ಇತ್ತವ ಕಾಯ್ಕೋಕೆ ಹತ್ತೈತಿ ಒಂದಿಲ್ಲ. ಈ ಸಂಯಮದಲ್ಲಿ ಎರಡು ಪ್ರಕಾರ ಇದ್ದವು. ಯಾವುದಾ ಪ್ರಾಣಿ ಸಂಯಮ ಇಂದ್ರಿಯ ಸಂಯಮ ಹಿಂಗೆ ಎರಡು ಪ್ರಕಾರ ಇದ್ದವು. ಒಂದೇ ಕೇಳಿದಾಗ ತಾವು ವಿಚಾರ ಮಾಡಿ ನಿತ್ತಂದ್ರೆ ಪ್ರಾಣಿ ಸಂಯಮ ಅವು ಶಕ್ಯತಾ ಏತಿ. पण इंद्रिय संयम अट्ट ससार ಇಲ್ಲ. ಇಂದ್ರಿಯ ತಮ್ಮತ್ತಾಗಿದ್ದವು पण ಅಷ್ಟ ಸಸಾರಾದ ಗೋಷ್ಠ ಇಲ್ಲ. ಪ್ರಾಣಿ ಸಂಯಮದಲ್ಲೇ ಏನೈತಿ ಏಕೇಂದ್ರಿಯ ಬರ್ತಾವೆ. ಏಕೇಂದ್ರಿಯ ಯಾವ ಪೃಥ್ವಿಕಾಯಿ ಪೃಥ್ವಿಕಾಯಿದೆ ಏನೈತಿ ತವು ತಿಳಿತು. ಏನ ಪೃಥ್ವಿ ಏನು ನಿರ್ಜೀವ ಐತಿ ಎಲ್ಲ ಇಲ್ಲ. ಪೃಥ್ವಿದಲ್ಲೇ ಜೀವ ಏತಿ. ಪೃಥ್ವಿ ಕಾಯಿಗೆ ಸುದ್ದ ಪೃಥ್ವಿ ಇದು ಜೀವ ಐತಿ. ಪೃಥ್ವಿ ಧ್ಯಾನದಾಗ ಕೈಕೊಳ್ದ. ಅರೆ ತವು ಏನ ಪೃಥ್ವಿ ಕಾಯಿಗೆ ಜೀವ ಸಂಭಾಳ ಮಾಡೋದ್ರಿ ಏನು ಯಾನ್ ಕಾರಣ ಐತಿವು ಆಯ್ದಾಗ ಮಾಡಿದ್ದು ಬ್ಯಾರಿ. ಏನು ಕಾರಣ ಇಲ್ಲ ಏನಿಲ್ಲ. ಕೊಂಡೋದಾಗ ಕೂತ ಏನ ಯಾರ ಸಂಗ ಮಾತಾಡಿದ್ದು ಕಾಯಿಗೊಂದು ಕಡಿ ತೊಳ ಯಾರು ಮಾಡೋದ ಖರ್ಕಿ ಹೊಡ್ಕೊಂಡೋದ ಮಾತಾಡ್ಕಿದ್ರಿ ಮ ಕಾಯಿ ಖರ್ಕಿಯಾಗಿ ಹೊಡಕ್ಕೆ ಹೋಯ್ದಿರಿ. ಏನು ಗರಜ್ ಐತಿಯನ ಏನು ನಿಮ್ಗೆ ಗರಜ್ ಐತಿ ಯಾಳಿದಾಗ ಅಲ್ಲಿ ಹಡ್ಡಕ್ಕೆ ಹತ್ತೈತಿ ಅದು ಅಳ್ದಾಗ ಮಾಡಿದ್ದ ಅದು ತಮ್ಮ ಕಾರ್ಯ ಸಟಿಕೆ ಆಯಿತು. ಪನ್ ಇದು ವಿನಾಕಾರಣ ಯಾಕೆ ಮಾಡ್ತಾರೋ ಇದ ಅಯೋಗ್ಯ ಐತಿ. ಕಿವ್ವ ತಾವು ನಡೀತವು ನಡಿ ಹೇಳಿದಾಗ ಕಾಲಾಗ ವಾಹನಗಳು ಹಾಕೊಂಡು ನಡೀತಾರೋ ಒಂದಿಲ್ಲ. ಪನ್ ವಾಹನ ಹಾಕ್ಕೊಂಡು ನಡಿ ಹೇಳಿದಾಗ ಕಾಲು ಎತ್ತಿಡಬೇಕಲ್ಲ. ಅವ್ರು ಹೆಂಗೆ ಮಾಡ್ತಾರೋ ನಡಿಕತ್ತಾರೆ ಏನ ಟರ 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 ತಿಳಿತೈತಲ್ಲ. ಇದು ಯೋಗ್ಯ ಐತಿ ಅನ್ನ ತಿಳ್ಕೊಳ್ಳೋದ. ತಾವು ಕಾಲು ಎತ್ತಿಡ್ರೆ ಭೀ ನಡಿತೈತಿ ಮತ್ತು ಜಗಿತು ಹೋದ್ರೆ ಭೀ ಪನ್ ಅಥವಾ ದೋಷ ಯಾತಕ್ಕೆ ಹತ್ತೈತಿ ತಿಳಿಬೇಕು. दुसरे ಏನೈತಿ ಜಲಕಾಯಿಕ. ಜಲಕಾಯಿಕ ಇದು ಸಗಳ್ಯ ಎಲ್ಲ ಮರಾಠಿ ಮತ್ತೆ ಬರ್ತಿದೆ ಎಲ್ಲರ ಒಳಗೆ ಅಂದ್ರೆ ಏನೈತಿ ಕಾಯಂ ತಮ್ಮ ಹತ್ಯಾಗ ಬರೋದ ವಸ್ತು ಐತಿ. ಇದಾವೆ ಜಲ ಏನೈತಿ ಪ್ರತ್ಯೇಕ ಟೈಮ್ದಾಗ ತಮ್ಮ ಹತ್ಯಾಗ ಬರ್ತೈತಿ. ಅರೆ ಅದ್ರ ಉಪಯೋಗ ಹೆಂಗೆ ಮಾಡ್ಕೋಬೇಕು ಇದು ತಿಳ್ಕೊಂಡು ಮಾಡ್ಕೋಬೇಕು. ಒಂದು ಹನಿದಲ್ಲಿ ಎಷ್ಟು ಐತೆ ಅಂತಾರೋ ಅದು ನೀವು ಕನ್ನಡದಲ್ಲಿ ಅದು ನೀವು ಏನ್ರಿ ನಮ್ಗೆ ಅದು ಸಂಖ್ಯಾ ಕನ್ನಡದಲ್ಲಿ ಅನ್ನಕ್ಕೆ ಬರೋಂಗಿಲ್ಲ. ಹಾಂ ಅರೇ ನಮ್ಗೆ ಹೇಳೋದು ಏನೈತಿ ಒಳಗೆ ಒಂದು ಥೇಮ್ದಲ್ಲಿ ಮರಾಠಿದಾಗ ಹೇಳಕ್ಕೆ ಬರ್ತಿತ್ತು ಪನ್ ಕನ್ನಡದಾಗ ಅದು ಹೇಳಕ್ಕೆ ಬರೋಂಗಿಲ್ಲ. 36,450 ಏನೈತಿ ಇಷ್ಟ ಒಂದು ಹನಿದಲ್ಲೇ ಜೀವಗಳು ಇದ್ದವು. ಆಯ್ತು ತಾವು ತಿಳ್ಕೋಬೇಕು ನೀರು ತಮ್ಗೆ ಎಷ್ಟು ಅವಶ್ಯಕ ಐತಿ ಅಷ್ಟು ಥರ ಉಪಯೋಗ ಮಾಡ್ಕೋಬೇಕು. ವಿನಾಕಾರಣ ಈಗೇನೈತಿ
ನೀರು ಸೋಯೆ ಭರ್ಪೂರ ಆಗೈತಿ. ಪೂರ್ವಿ ಏನಿತ್ತು ಗೊತ್ತೈತಿ ಏನು? ದೂರದಿಂದ ಹೋಗಿನ ಬಾಯಿ ನೀರು ಕೊಡೆಲ್ಲ ತರಕತ್ತಿತ್ತು. ಆಯ್ದಾಗ ಗಟರಿಗೆ ನೀರೇ ಬರ್ಲಾಗ್ತಿತ್ತು. ಯಾರು ಮುದುಕರು ಇದಾರೆ ಅವ್ರು ಕೇಳ್ರಿ, ಎಲ್ಲಿ ಗಟ್ರಿ? ಯಾವಾಗ ಮಳೆ ಬೀಳ್ತಿತ್ತು ಆವಾಗ ಗಟ್ರಿಂದ ಎಲ್ಲಪ್ಪ ಗಾನಿ ಹೋಗ್ತಿತ್ತು. ಇಲ್ಲರ ಗಟ್ರಿಗೆ ನೀರು ಬರ್ಲಾಗ್ತಿತ್ತು. ಈಗ ಹೊಡಿನ ನೀರು ಪುನಃ ತಿನ್ನ ಹೊಳಿಗೆ ಹೊಂಟಿದವು. ಯಾಕಂದ್ರೆ ಯಾನ್ ಪುಕ್ಕಟ್ ಕೊಡ್ತಾರೆ, ಪಾನಿಪಟ್ಟಿಗೆ ತೊಗೋತಾರೆ. ಪಾನಿಪಟ್ಟಿಗೆ ತೊಗೋತಾರಪ್ಪ, ಅದೇನು ಇಲ್ಲ. ಬಟ್ ನೀ ಯಾರ್ದು ಹಿಂಸೆ ಮಾಡ್ಕಿದಿ ಇದೆಲ್ಲ ನೋಡ್ತಾರೆ ಇಲ್ಲ. ಇಲ್ಲರ ಏನೈತಿ, ಯಾರ ಮಾತಾಡೋದು ಕೂತರು, ಆ ಕಡೆ ಚಾವಿ ಸುರಿ ಐತಿ, ಈ ಕಡೆ ಮಾತಾಡಕ್ಕೆ ಬದಲು ಚಾಲು ಐತಿ. ಅದು ಸಾರುನ ಬಾಯಿ ಅದು ಬಾಡಿ ತುಂಬಿ ತೆಳಗೆ ನೀರು ಹೊಂಟಿದವು. ನಾವು ಹಾಗೆ ನಡೆದೈತಿ. ಅವಶ್ಯಕತೆ ಎಷ್ಟೈತಿ? ನೀವು ಪಾನಿಪಟ್ಟು ತುಂಬ್ತೀರಿ ಠೀಕ್ ಐತಿ. पण ಜೀವ ವ್ಯವಸಾಯ ಯಾರು ಮಾಡ್ಕೋದಾರೋ ತಾವು ತಿಳ್ಕೋಬೇಕು. ಆ ಪ್ರಮಾಣ ಆ ನೀರ್ದು ಎಷ್ಟು ಉಪಯೋಗ ಅವಶ್ಯಕತೆ ಐತಿ ಅಷ್ಟು ಮಾಡ್ಕೋಬೇಕು. ಹೆಚ್ಚಿಂದ ಕಾರಣ ಇಲ್ದಾಗೆ ಯಾಕೆ ಮಾಡ್ತೀರಿ? ಮಾಡೋದು ಇಲ್ಲ. ಕೈಕಾಲು ತೊಗೊಳ್ಳೋದಾಯ್ತರ ಜಾಸ್ತಿ ಒಂದು ತಂಗ್ಯಾಗ ಆಗ್ತೈತಿ. ಪನ್ ಏನೈತಿ, ಒಂದು ಬಾರ್ಡಿ ಭೀ ಸಾಕಾಗೋಲ್ಲ. ಆಗ್ತೈತಿ ಅಲ್ಲ. ಈಗ ಜಾಕ ಮಾಡೋದೈತರ ಮ್ಯಾಗ ಏನೈತಿ, ಶವರ್ ಐತಿ. ಬಟನ್ ದಾಪ್ಸರಿ ಎಷ್ಟು ಐತಿ, ಯಾರು ಬರ್ಕತಿ ಇದು ನನಗೆ ಗೊತ್ತೇ ಇಲ್ಲ. ಹಿಂಗೆಲ್ಲ ನಡೆದೈತಿ. ಅರೆ ಇದೆಲ್ಲ ಶಿವಸದ ಗೋಷ್ಠಿಗಳು ಇದ್ದವು. ತಾವು ತಿಳ್ಕೊಂಡು ಆ ಥರದ ಉಪಯೋಗ ಮಾಡ್ಕೋಬೇಕು. ಎಲ್ಲ ಸೋಯೆ ಆಗೈತಿ ಅಂದ್ರೆ ಹಿಂಸ ಮಾಡ್ಬೇಕು, ಹಿಂಗಿಲ್ಲ. ತಿಳಿತಲ್ಲ. ಮತ್ತು ತಿಸ್ರ ಏನೈತಿ, ಅಗ್ನಿಕಾಯಿಗೆ ಹೊಂದಲ್ಲ. ಅಗ್ನಿಕಾಯಿಗದ ಏನೈತಿ, ಅಗ್ನಿ ಸುದ್ದ ಜೀವಾಣು ಐತಿ. ಅಗ್ನಿ ಪೂರ್ವಿ ಏನು ಮಾಡ್ತಿರೋ ಅದು ಆಯ್ತು ತಂದು ಅಡುಗೆ ಎಲ್ಲ ಆಯಿತು. ಅರೆ ಒಂದು ಬೆಕ್ಕಿ ಹಂಗೆ ಇಡ್ರಪ್ಪ, ಕೊಂಡ ಅಥವಾ ಬೂದೆ ಹಾಕಿಡ್ರಿ, ಮತ್ತು ಅದು ಹಂಗೆ ಸುರ್ಲಿ ಅಂದರೆ ನೀನು ಮತ್ತು ಹಳೆದಾಗ ಮೂರು ಮಾಡಿ ಪೂರ್ವಾಗ್ತೈತಿ ಏನು ಬರ್ತಿತ್ತೇನಿಲ್ಲ. ಕಿವ ಏನೋ ಯಾರಿಕೆ ಮಾಡೋತಾರೋ, ಈ ಗ್ಯಾಸ್ ಹಂಗೆ ಇಡ್ತಾರೆ, ಈ ಕಡೆ ಚಾಲು ಇಡ್ತೈತಿ. ಮತ್ತು ಅದೇನ ಮತ್ತೊಂದು ಏನೈತಿ, ಈ ಕರ್ನಾಟಕದಲ್ಲಿ ಏನು ವೀಜ್ ಬಿಲ್ ಇಲ್ಲ ಐತಿ, ಇಲ್ಲ. ಯಾರು ಲೈಟ್ ಬಂದು ಮಾಡಂಗಿಲ್ಲ, ಮಾಡ್ತಾರೋ ಇಲ್ಲ. ಹಾಗೆ ಬಟನ್ಗಳು ಹಾದಿ ಬ್ಯಾಗ್ ಭೀ ಹಂಗೆ, ಮನ್ಯಾಗ ಭೀ ಹಂಗೆ ಎಲ್ಲ ಚಾಲು ಇದ್ದವು. ತಿಳ್ಕೊರಿ. ನಿಮ್ಮ ಕರ್ನಾಟಕದಲ್ಲಿ ಜೋಗ್ಪಾಲ್ ಅತಿ ಐತಲ್ಲ, ಜೋಗ್ಪಾಲ ಅದ ಅಲ್ಲಿಂದಿಲ್ಲ ಡ್ಯಾಂಪದಿಂದ ನೀರು ಬಂದು 4 ಕಿಲೋಮೀಟರ್ದಾಗ ಬಂದು ಬೀಳ್ತೈತಿ. ಎಲ್ಲಿ? ಪವರ್ ಲೂಮ್ಲೆ ಬೀಳ್ತೈತಿ. ಅಂತಿಲ್ದ್ರೆ ವೀಜ್ ತಯಾರಾಗ್ತೈತಿ. ಆ ವೀಜ್ ತಯಾರಾಗಿ ಎಷ್ಟು ಜೀವಗಳು ಹೋಗ್ತಾವು. 1 ಯೂನಿಟ್ ತಯಾರಾಗೋಸಟ್ಗೆ ಎಷ್ಟು ಜೀವಗಳದ ಹತ್ಯ ಅಂದ್ರೆ ನಾನು ಹಿಂಸ ಆಗ್ತೈತಿ. ದೇವ್ರು ನಾವು ತಿಳ್ಕೊಂಡವೇನ ಇಲ್ಲ. ಇದು ಯಾರ ಮ್ಯಾಗ ಎಲ್ಲ ಬೇರ್ಜೈತಿದ? ಸರ್ಕಾರ ಮ್ಯಾಗ ಇಲ್ಲ. ಸರ್ಕಾರ ಮ್ಯಾಗ ಹೊತ್ತು ಇಲ್ಲ. ಇದೆಲ್ಲ ತಮ್ಮ ಮ್ಯಾಗ ತಮ್ಮ ನಮ್ಮ ಸಟ್ಕಿನ ಮಾಡ್ಕೋದಾರಲ್ಲ ಸರ್ಕಾರ ಇದೆಲ್ಲ ಸೋಯ. ಅರೆ ತಮ್ದು ಏನು ಉಪಯೋಗ ಐತಿ ಆಯ್ದಾಗ ಮಾಡ್ಕೋಬೇಕು. ದಿವಸ ಯಾರು ಉಣ್ತಾರೋ ಅವ್ರಿಗೆ ಲೈಟಿದ ಸಂಜೆ ಕಡ್ಸಿದ ಕರೆದು ಹತ್ತಿತ್ತೇನ ಆಯ್ತು ಅಷ್ಟೇ. ಒಂದದು 5 ಮಿನಿಟ ಇದೆಲ್ಲ ಹಸಿ ಮಾಡೋ ಸಟ್ಕಿ. पण ದಿವಸ ಉಂಡಿನವ್ರಿಗೆ ಶಾಸ್ತಿ ಬಂದು ಚಲೋ ನಿಂತೈತಿ. ಮತ್ತು ಇದು ಹಿಂಸಾಪೂರ್ಣ ಆಗಂಗಿಲ್ಲ. ಇದು ಧ್ಯಾನದಾಗ ಗೊತ್ತಲ್ಲ. ಅರೆ ತಾವು ಹೆಂಗೆ ಮಾಡಬೇಕು ಇದು ಸುದಾ ಧ್ಯಾನದಾಗ ಕೊಟ್ಟು ಮಾಡ್ಕೋಬೇಕು. ಇದೇನಾಯ್ತು ಅಗ್ನಿಕಾಯಿಗೆ. ಮತ್ತೇನೈತಿ ವಾಯುಕಾಯಿಕ. ಈಗ ಏನೈತಿ, ಬ್ಯಾಸಿಗೆ ಐತಿ. ಬ್ಯಾಸಿಗಿದ್ದಲ್ಲೇ ಅಪ್ಪ ಬಟನ್ ದಾಪ್ಸು ಭಾಳ ಕುದಿಕತ್ತೈತಪ್ಪ, ಭಾಳ ತ್ರಾಸ ಆಕತಿ. ದಾಪ್ಸು ಶುರು ಮಾಡಿದೆಲೆ ಒಂದು 10 ಮಿನಿಟ್ ಜರ ಸಮಾಧಾನ ಅನಿಸ್ತೈತಿ. ಮತ್ತೆ ವಿಷಯದ ಬರ್ತೈತಿ. ಯಾಕ ಏನೈತಿ ಆದ ಹವೆದಲ್ಲಿ ವಾತಾವರಣದಲ್ಲಿ ಯಾನ್ ಜೀವ ಯಾನ್ ಜೀವ ಇತ್ತು ಆ ಜೀವಿಗಳೆಲ್ಲ ಹೋಗ್ತು, ಹಿಂಸೆ ಆಗ್ತೈತಿ. ಅವ್ರದ ಸತ್ತು ಹೋಗ್ತು. ಆಯ್ತು ಪುನಃ ಗಾರ ಕುಡ್ದು ಅವ್ರು ಅಕ್ಕತ್ತಿರಂಗಿಲ್ಲ ಹೋಗಿ ಇರ್ತವು. ಮತ್ತು ತಿಳ್ಕೊಳ್ಳೋದ ತಮ್ಮ ಮನೆಯಲ್ಲಿ ತಮ್ಗೆ ಹವಾ ಬೇಕಾಗಿತ್ತಲ್ಲ, ಸಮೋರ ಅಂದ್ರೆ ಮುಂದಿನ ಸಮೋರ ಕಿಡಿಕೊಳ್ಳಿ ಇಡೋದ.
ಭಾಳ ಅಂದ್ರೆ ದಾಸ್ ನಿಮ್ಗೆ ದನಿಸ್ತು ಅಂತ ದಾಸ್ಗೆ ಮರಾಠಿದಾಗ ನಾವು ದಾಸ್ ಅಂತ ನೀವು ಏನಂತೀರಿ ಮಚ್ಚರ್ ಅವು ಏನೈತಿ ಅವು ತ್ರಾಸ ಮಾಡ್ತಿದ್ರು ಎಲ್ಲಿ ಇಲ್ಲ ನೀವು ಮಾಡ್ತೀರಿ ದಾಳಿ ಬೆಳೆ ಹಚ್ಚೋದು ಹಂಗೆಲ್ಲ ಮಾಡೋದ ಸಮೋರ ಇತ್ತಂದ್ರೆ ಗಾಳಿ ಬರ್ತೈತಿ ತಾನೇ ವಯೋಜನ ಆಗ್ತೈತಿ. ಈಗ ಅನ್ಕೆ ಮಂದಿ ತಂತನ ತಿರ್ಗೋದ್ ಮ್ಯಾಗ ಮಾಡ್ತಾರೆ. ತಂತನ ಒಳಗಿಂದ ಅಶುದ್ಧ ಅವ ಹೊರಗೆ ಹೋಗ್ಬೇಕು, ಹೊರಗಿನ ಚಲೋ ಬರಬೇಕು ಮಾಡ್ತಾರಿಲ್ಲ. ಏನು ವೀಸ್ ಬಿ ಅಂತ ಜರೂರಿ ಇಲ್ಲ, ತಂತನೇ ಎಲ್ಲ ಆಗ್ತೈತಿ ಆಟೋಮೆಟಿಕ. ಹಿಂಗೆ ಸೋಯ್ ಮಾಡೋದ ಇದು ಯಾಕೆ ಮಾಡೋದ? ಏನು ಜರೂರಿ ಐತಿ ಅನ್ನ ಗರಜ್ ಐತಿ ಆಳ್ದಾಗ ಒಂದಕ್ಕೆ ಠೀಕ್ ಐತಿ. ಇವನು ಗರಜ್ ಇಲ್ದ್ರೆ ಅವಶ್ಯಕತೆ ಇಲ್ಲ. ಈ ವೈಕ್ ಸದ ಇದ ನೀವು ಸಾನ ಏತಿ. ನಂಗೆ ತಿಳಿಲಿಲ್ಲ, ನೀವು ಇಷ್ಟು ಫಾಸ್ಟ್ ಮಾತಾಡಿದ್ರೆ ಅಷ್ಟು ಕನ್ನಡ ನಂಗೆ ಬರಂಗಿಲ್ಲ. ಆಗತ್ತೆ ಆಗಂಗಿಲ್ಲ, ಇದು ಏತಿಲ್ಲ ಅದಷ್ಟು ಇಲ್ಲ ಹಿಂಗೆ ಏತಿ ಅದ್ಯಾರು ಇಲ್ಲ ಅಂತಾರೋ. ಪನ್ ಆದಾಗ ಅವಶ್ಯಕ ಏತಿಲ್ಲ, ಅವಶ್ಯಕ ಏತೇನೂ ಇಲ್ಲ. ಇದು ಬಾಕಿದ ಅವಶ್ಯಕ ಐತೆನ ಅದು ಅವಶ್ಯಕ ಐತಿ, ಇದು ಅವಶ್ಯಕ ಐತೆನ ತಿಳ್ಕೊಬೇಕಲ್ಲ. ನಿನ್ನೇನಿತ್ತು ವನಸ್ಪತಿ ಕಾಯಕ ನಿತ್ತಲ್ಲ. ವನಸ್ಪತಿ ಕಾಯಕದ ಏನೈತಿ ವಿನಾಕಾರಣೆ ಯಾನ್ ಕಾರಣ ಇಲ್ಲ ಪೈಕಿ ಯಾನ ವನಸ್ಪತಿದು ಬರ್ತಾ ಏನು ಮಾಡೋದ ಹೂವು ಅವನಂದು ಕಡ್ತರೋದ, ಬರ್ತಾ ಒಂದು ತಪ್ಲಾನ ಹಿರ್ಕೊಳ್ಳೋದ. ಯಾನ್ ಜರೂರಿ ಐತೇನ ಇವ ನಿಮಗೆ ಈಗ ಮಾನೆ ಮೈನ ಹಣ್ಣಿ ಹೈದವು ಅಥೊಳಗೆ ಏನೈತಿ ಒಂದು ತಮಗೆ ಬೇಕಾಗಿದ್ದೈತಿ ಒಡೆದು ಒಂದು ಕಲ್ಲು ಅಂದ್ರೆ ಧಾಬಾರ ಬಿದ್ದು ಒಂದು ತಮಗೆ ತೊಳ್ದ ಬಿಡೋದು. ಏನು ಕಾರಣ ಐತೇನ? ತಮ್ಗೆ ಎಷ್ಟು ಬೇಕಷ್ಟು ತೊಗೊಂಡ್ರಿ ಠೀಕ್ ಐತಿ. ಪನ್ ಏನೈತಿ ಅಯ್ಯೋ 6 ಲೇಷಗಳು ಹೇಳಿದಾರೆ ಗೊತ್ತೈತಿ ಅಲ್ಲ. ಹಾಂ ಆ ಲೇಷ ಪ್ರಮಾಣ ವಿಚಾರ ಮಾಡಿ ಪ್ರಯೋಗ ಮಾಡಬೇಕು. ಇಲ್ಲರ ಏನೈತಿ ಯಾರಿಗೆ ಎಷ್ಟು ಯಾವ ಲೇಷ ಪ್ರಮಾಣ ಭಕ್ತಿ ಇದು ಮಾಡ್ತಾರೋ ಕಾರ್ಯ ಅವ್ರಿಗೆ ಅಷ್ಟು ಪಾಪ ಹತ್ತತೈತಿ. ಸೇವಟ್ದ ಯಾವುದೇ ಶುಕ್ಲ ಲೇಷವಲ್ಲ ಏನಂತ ತೆಳಗೆ ಅನ್ಬಿದ್ದು ಹಣ್ಣು ತಿನ್ನು ನಮಗೂ ಒಂದಿಲ್ಲ. ಏನು ಒಬ್ಬ ಪೈಲೆ ನಾವು ಕೃಷ್ಣವಾಲೆ ಅಂತ ತೆಳಗಿಂದ ಕಡ್ಚಲ್ಲೋನು ಯಾವ ತೆಳಗೆ ಬೀಳಿ ಅಂತವನು. ಇದು ವಿಚಾರ ಮಾಡಿ ಆ ಪ್ರಮಾಣ ವನಸ್ಪತಿ ಕಾಯ್ಕದ ತವ ಧ್ಯಾನ ಕಾಯಬೇಕು. ಮತ್ತು ಮುಂದೆ ಏನೈತಿ ತರಸ್ ಕಾಯ್ಕ ಒಂದೆಲ್ಲ ಟೈಮ್ ಆಗಿತ್ತಪ್ಪ ನೋಡ್ರಿ ಏನು ನಾವು ಹೇಳ್ತೀರಿ. ಹಾಂ ಠೀಕ್. ಅಂದ್ರೆ ಏನೈತಿ तरस कायकದಲ್ಲಿ ಏನೈತಿ ಏಕೇಂದ್ರಿ ಬಿಟ್ಟು ದ್ವಿಂದ್ರಿಪಾಸೂನ್ तरस ಕಾಯಕದಾಗ ಬರ್ತಾರೋ. ಅರೆ तरस ಕಾಯಕದಲ್ಲಿ ತಾವು ವಿಚಾರ ಹಿಂಗೆ ಮಾಡೋದೈತಿ. तरस ಕಾಯಕಗಳು ತಮ್ಗೆ ಕಾಣಿಸ್ತವೆ ಯಾಳಿದಾಗ. ಈಗ ತಿಳ್ಕೊರಿ ನೀವು ಏನೈತಿ ಮನ್ಯಾಗ ಉಳ್ಕತ್ತು ಹತ್ತೋದೈತಿ, ಬಾಂಡತ್ತು ತಿಕ್ಕೋ ಹತ್ತೋದೈತಿ, ಕತ್ತು ಧಾನ್ಯ ಹತ್ತು ನೆಟ್ಟಕ್ಕೆ ಮಾಡಕ್ಕೆ ಹತ್ತೋದೈತಿ ಒಂದಿಲ್ಲ. ಆಯ್ದಾಗ ತಾವು ನೋಡಿ ಮಾಡಬೇಕು. ಜೀವಗಳು ಹೆಂಗಿದವು, ಈ ಜೀವಗಳನ್ನ ಬಾಜುಗೆ ತೆಗಿಬೇಕು. ಈಗ ಉಳ್ಕದೇ ತಿಂದಾಗ ತಿಳ್ಕೊರಿ ಅಲ್ಲಿ ಇರುವೆಗಳು ಎತ್ತು ಅಂತ ಹೆಂಗೆ ಮಾಡೋದ? ಇರುವೆಗಳ ಅವ್ರನ್ನ ಪೌಡರ್ ಚೆಲ್ರ ಅವು ಸತ್ಯ ಹೋಗ್ತವು. ಮತ್ತು ಅವ್ರನ್ನಾರ ದೂರ ಹೋಗ್ಕೋಬೇಕು, ನಮ್ಗರ ಹುಡ್ಕೋಬೇಕು. ಆಯ್ದ ಹೆಂಗೆ ಮಾಡೋದ? ಹಾಂ ಠೀಕ ಅದೇ ಬರೋಬ್ಬರ. ಏನೈತಿ ಅರ್ಶಿನ ಕಿಂವ ಇದು ಕಪ್ರ ಅಲ್ಲಿ ಚೆಲ್ರಿಲ್ಲ ಸಯನಿಲ್ಲ ಅದ್ರ ವಾಸ್ಲೆ ಅವು ಗಾಜಕ್ಕೆ ದೂರ ಹೋಗ್ತವು. ನೀವು ಅಂದ್ರೆ ಹುಡುಕ್ ಬರ್ತೈತಿ. ಈ ಪ್ರಮಾಣ ಇತ್ತವು ದ್ವಿಂದ್ರಿಪಾಸನ್ ಪಂಚೇಂದ್ರಿಪಾಸರಿ ಯಾರ ಜೀವಗಳು ಹೆಂಗಿದಾರೋ ಅದು ನೋಡಿ ಅವ್ರ ದುಃಖ ಆಗಬಾರ್ದು. ಈ ಪದ್ಧತಿಲೇ ತಾವು ಕಾರ್ಯ ಮಾಡಬೇಕು. ಗೊತ್ತಿಲ್ಲ ಈ तरस ಕಾಯ್ಕ ಇದು ಹಿಂಗೆ ಷಟ್ಕಾಯಿ ಜೀವನ ಇದೇನು ಪ್ರಾಣಿ ಸಂಯಮ ಹಿಂದರು. ಮತ್ತು ಇಂದ್ರಿ ಸಂಯಮದಾಗ ಏನು ಬರ್ತೈತಿ ತಮ್ಮ ಪಂಚೇಂದ್ರಿಯಗಳಿದವು. ಪ್ರಶ್ನೇಂದ್ರಿ, ರಶ್ನೇಂದ್ರಿ. ಹಾಂ ಹುಷಾರು ಎಷ್ಟು ಇದ್ದಾರೆ ಮತ್ತೆ ನಮ್ಗೆ ಏನು ಹೇಳಕ್ಕೆ ಹತ್ತಂಗಿಲ್ಲ. ಮತ್ತು ಸ್ಪರ್ಶನೇಂದ್ರಿಯ ವಿಷಯ ಒಂದು ಹೇಳ್ತೇನು ಅಂತ ಮಹಾರಾಜಗಳು ಹೇಳ್ಯಾರು. ಸ್ಪರ್ಶನೇಂದ್ರಿಯ ವಿಷಯದಲ್ಲಿ ಸ್ಪರ್ಶೇಂದ್ರಿಯ ಎಷ್ಟು ವಿಷಯ ಬರ್ತವೆ ಅವತ್ತು ಎಷ್ಟು ಇದ್ದವು? 8 ಇದ್ದವು. 8 ಅದಕ್ಕೆ ನೀವು ಕನ್ನಡದಾಗ ಏನಂತೀರಿ ನೋಡ್ರಿ. ಹಲ್ಕಾ ಭಾರಿ ಅಂದ್ರೆ ಏನು? ಹಾಂ ಅದು ನೋಡ್ರಿ ನೀವು. ಅದ
ಕಠಿಣ ಮೋ ಮೃದು ಕಠಿಣ. ಹಾಂ ಮತ್ತು ಸ್ನಿಗ್ಧ ವೃಕ್ಷ. ಹಾಂ ಸ್ನಿಗ್ಧ ವೃಕ್ಷ ಮತ್ತು ಯುಗುಟು ವರಡ್. ಹಾಂ ಉಷ್ಣ ಥಂಡ. ಶೀತ. ಹಾಂ ಶೀತ ಉಷ್ಣ. ಇದು ಹಿಂಗೆ 8 ಪ್ರಕಾರದ್ದು ಸ್ಪರ್ಶೇಂದ್ರಿಯದಾಗ ಬರ್ತವೆ. ಇತರದಲ್ಲಿ ಯಾವ ಜೀವನದಾಗ ಘಾತ ಆಗೈತಿ ಮತ್ತು ಯಾರು ಉದಾಹರಣೆ ಕೊಡ್ತಾರೋ ದೃಷ್ಟಾಂತ ಸ್ಪರ್ಶೇಂದ್ರಿಯದಲ್ಲೇ ಆನೆದಾಗ ಕೊಡ್ತಾರೋ. ಒಂದೆಲ್ಲ ಆನೆ ಕೆಳಕ್ಕೆ ಹೋಗವ್ರ ಏನು ಮಾಡ್ತಾರೋ ಮಟ್ಟ ಖಡ್ಡ ತೆಗಿತಾರೋ, ಅದ್ರ ಮ್ಯಾಗ ಸರ್ವಸಾಧಾರಣ ಫಡಿ ಇಡ್ತಾರೋ, ಅದ್ರ ಮ್ಯಾಗ ಆನೆ ಚಿತ್ರದ ಎಲ್ಲ ಹೇಗೆ ಓಬೆ ಹೆಂಗೆ ತೆಗಿತಾರೋ ಮತ್ತು ಅಲ್ಲಿ ಇಡ್ತಾರೋ. ಆಯ್ದಾಗ ಆನೆ ಸ್ಪರ್ಶೇಂದ್ರಿಯ ಸುಖದಲ್ಲಿ ಅದ್ರ ಮ್ಯಾಗ ದಡಪ್ ಹಾಕ್ತೈತಿ ಅಥವಾ ಖಡ್ಡದಾಗ ಬೀಳ್ತೈತಿ ಅಂಥವು ಹಿಡಿಯವ್ರು ಇರ್ತಾರೋ. 200 ಜನ ಆತರ ಮ್ಯಾಗ ತೆಗ್ಯಾನಿಲ್ಲ. ಅಂದ್ರೆ ತಾಕತ್ತು ಹತ್ರ ಕ್ಷೀಣ ಆಗಬೇಕಲ್ಲ. ಕ್ಷೀಣ ಆಗೋ ಸಟ್ಗೆ ಅದು ತನ್ನ ತಾಬೇದಾಗ ಬರಬೇಕು. ಅದು ಸಟ್ಗೆ ಅವ್ರನ್ನ ತೆಗ್ಯಾನಿಲ್ಲ. ಕ್ಷೀಣ ಆಗ್ಬೇಕು 2-3 ತೆಗಿತಾರೋ ಮಾತ್ರ ಪಾರ್ಥದಿಂದ ಅಂದ್ರೆ ತಮ್ಮ ತಾಬೇದಾಗ ತೋತಾರೋ. ಇದು ಏನೇ ಸ್ಪರ್ಶೇಂದ್ರಿಯದಲ್ಲಿ ಹೋದ್ಬೇಕ ಇದು ಆನೆ ಪರ್ತಂತ್ರದಾಗ ಹೋಗ್ತೈತಿ. ಎಲ್ಲ ತಮ್ಮದು ಹಂಗೆ ಐತಿ ತಿಳಿಬೇಕು. ತಾವು ಇದಾವೆಲ್ಲ ಸ್ಪರ್ಶೇಂದ್ರಿಯ ಆಹಾರ ಹಾಗೆ ಮದುವೆ ಮಾಡ್ಕೊಂಡಿರಿಲ್ಲ ಏನಿಲ್ಲ ತಿಳ್ಕೊರಿ. ಖರೆ ಐತೆ ಅನ್ ಸುಳ್ಳ ಮನ್ಯಾಗ ಉಣ್ಕ ತಿನ್ಕ ಇತ್ತಲ್ಲ ಮತ್ತೆ ಇಂತ ಯಾಕೆ ಮಾಡ್ಕೊಂಡ್ರು? ಆಯ್ತು ಈ ಸ್ಪರ್ಶೇಂದ್ರಿಯ ಸುಖದಲ್ಲಿ ತಾವು ಮದುವೆ ಮಾಡ್ಕೊಂಡು ಏನೈತಿ ನನ್ನ ಪಾರವೋ, ನನ್ನ ಗಂಡು, ನನ್ನ ಸಂಪತ್ತಿ, ನನ್ನ ಮನೆ, ನನ್ನ ಇದು, ನನ್ನ ಆತ್ ಎಲ್ಲ ಇತ್ತೊಳಗೆ ಕುಯ್ದಾರು. ಅದು ಬಿಡೋಣ ಆಗ್ತೈತಿ ಶಕ್ಕೆ. ಎಲ್ಲ ಬಿಟ್ಟಿನವ್ರು ಬಿಟ್ಟು ಹೋಗ್ತಾರೋ ಅಂದರೆ ಎಲ್ಲನೂ ಬಿಟ್ಟು ಮ್ಯಾಗ ಹೋಗ್ತಾರೋ. ಹಿಡ್ದಿನವ್ರು ಬಿಡೋಣ ಆಗಂಗಿಲ್ಲ. ಈ ಸ್ಪರ್ಶೇಂದ್ರಿಯದ ವಿಚಾರ ಮಾಡಿ ತಾವು ಆ ಥರದ ಉಪಯೋಗ ತಗೋಬೇಕು. ಎಲ್ಲರೂ ಹಂಗೆ ನೋಡ್ರೆ ತೀರ್ಥಂಕರ ದೊಡ್ಡ ಎಲ್ಲರೂ ಮದುವೆ ಮಾಡ್ಕೊಂಡು ತೀರ್ಥಂಕರುಗಳಾಗಿದ್ದಾರು. ಇದು ಹುಂಡಾವ ಸರ್ಬಿ ಕಾಲದೇ 5 ಬಾಲ್ ತೀರ್ಥಂಕರ ಆಗಿದ್ದಾರು. ಅವರ ಈ ಜಗಕ್ಕೆಲ್ಲ ಹಿಡಿದರು. ನಾವು ಇಷ್ಟು ಪ್ರಪಂಚ ಇಷ್ಟೆಲ್ಲ ಓಡಿಸಿ ಇದೆಲ್ಲ ಇದು ಮಾಡಿ ಸುದ್ದ ತ್ವಣಿ ಪಾರಾದು. ನೀವು ಸುದ್ದ ಹಾಗೆ ಮಾಡ್ರಿ. ಅರೇ ಹಿಂಗೆ ತಿಳಿದಿಲ್ಲ ಸಂಸಾರ ಮಾಡಿದ್ಬೇಕು ಬೂರು ಹಾಕಿ ಬರ್ತಿತ್ತು ಏನಿಲ್ಲ ಹಾಕಿ ಬರ್ತೈತಿ ಪನ್ ಅದ ಬಿಡ್ಕು ಹತ್ತೈತಿ. ಆ ಥರದಿಂದ ಬಿಟ್ಟು ಬಿಡೋದ ಮಹತ್ವದೈತಿ. ನಾ ಇಲ್ಲಿ ಥಾಮಿಸ್ತೇನು. ನಾಡಿಂದ ಮುಂದಿನ ವಿಷಯ ಹೇಳ್ತೇನೆ. ಜೈ ಬೋಲೋ.